ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. 10ನೇ ಅಧ್ಯಾಯದ 42 ಶ್ಲೋಕಗಳ ಚಿಂತನೆಯನ್ನ ನಾವು ಯಥಾಶಕ್ತಿ ನಿನ್ನೆಗೆ ಮುಗಿಸಿದ್ದೇವೆ. ಈಗ ಮತ್ತೊಮ್ಮೆ ಇಡೀ ಅಧ್ಯಾಯದ ಸಾರಾಂಶವನ್ನ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಆ 18 ಅಧ್ಯಾಯಗಳನ್ನ 3 ಷಟ್ಕಗಳಾಗಿ ವಿಭಾಗಿಸಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಪ್ರಥಮ ಷಟ್ಕ, ಮಧ್ಯಮ ಷಟ್ಕ ಹಾಗೂ ಚರಮ ಷಟ್ಕ ಎಂಬುದಾಗಿ ಕರೀತಾರೆ. ಪ್ರಥಮ ಷಟ್ಕ ಅಂದ್ರೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ. ಮಧ್ಯಮ ಷಟ್ಕ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ. ಚರಮ ಅಂದ್ರೆ ಅಂತಿಮ ಷಟ್ಕ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ. ಪ್ರತಿ 6 ಅಧ್ಯಾಯಗಳಿಗೆ ಒಂದು ಗುಂಪನ್ನ ಷಟ್ಕ ಎಂಬುದಾಗಿ ಕರೀತಾರೆ. ಪ್ರಥಮ ಷಟ್ಕದಲ್ಲಿ ಭಗವಂತನು ಜೀವ ಸ್ವರೂಪವನ್ನ ವಿಶ್ಲೇಷಣೆ ಮಾಡಿದ್ದಾನೆ. ನಾನು ನಾನು ಎಂಬುದಾಗಿ ನಮ್ಮೊಳಗಡೆಗೆ ಏನು ಸ್ಫುರಣೆ ಆಗ್ತಾ ಇದೆಯೋ ಅದರ ನಿಜವಾದ ರೂಪ ಯಾವುದು, ಅದೇ ಸ್ವರೂಪ ಎಂಬುದಾಗಿ ಕರೀತಾರೆ. ಅದು ಆತ್ಮನು ಎಂಬುದಾಗಿ ಕರೆದಿದ್ದಾನೆ. ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ತೋರುತ್ತಿರುವ ಈ ಚೈತನ್ಯವು ಮೂಲತಃ ಸ್ವರೂಪತಃ ಸರ್ವವ್ಯಾಪಕವಾದಂತಹ ಚೈತನ್ಯವಾಗಿದೆ, ಅರಿವಾಗಿದೆ ಎಂಬುದಾಗಿ ಜೀವ ಸ್ವರೂಪದ ವಿವರಣೆಯನ್ನು ನೀಡಿದ್ದಾನೆ. 2ನೇ ಅಧ್ಯಾಯ 4, 5, 6 ಇವುಗಳಲ್ಲೆಲ್ಲ ಇವುಗಳ ವಿಶ್ಲೇಷಣೆ ಚೆನ್ನಾಗಿ ಬರುತ್ತೆ. ಇನ್ನು ಇನ್ನೊಂದು ವಿಚಾರವನ್ನ ಅಂದ್ರೆ ಕರ್ಮಯೋಗ. ಜೀವಿಯು ತನ್ನ ಅಂತಃಕರಣದಲ್ಲಿರ್ತಕ್ಕಂತಹ ಮಲದೋಷವನ್ನ, ರಾಗದ್ವೇಷಗಳನ್ನ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಕರ್ಮ ಪ್ರಪಂಚದಲ್ಲಿ ಇದ್ದುಕೊಂಡೇ ಮಾಡುವ ಒಂದು ಸಾಧನೆಗೆ ಕರ್ಮ ಯೋಗ ಎಂಬುದಾಗಿ ಕರೆದಿದ್ದಾನೆ. ಅದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರಗಳು ಪ್ರಥಮ ಷಟ್ಕದಲ್ಲಿ ನಮಗೆ ಸಿಗುತ್ತೆ. ಇನ್ನು 3ನೇದಾಗಿ ಪುರುಷ ಪ್ರಯತ್ನ. ಅಧ್ಯಾತ್ಮ ಸಾಧನೆಯಲ್ಲಿ ಪುರುಷ ಪ್ರಯತ್ನದ ಪಾಲು ಬಹಳ ದೊಡ್ಡದಿದೆ. ಆದ್ದರಿಂದ ತನ್ನ ಉದ್ಧಾರಕ್ಕಾಗಿ ತಾನು ಪ್ರಯತ್ನಿಸಬೇಕು ಎಂಬುದಾಗಿ ವಿವರಣೆಯನ್ನು ನೀಡಿದ್ದನ್ನು ಕಾಣ್ತೇವೆ. ಇದಾದ ಮೇಲೆ ಮಧ್ಯಮ ಷಟ್ಕ ಅನ್ನುವಂಥದ್ದು ಆರಂಭ ಆಗುತ್ತೆ 7ನೇ ಅಧ್ಯಾಯದಿಂದ. ಇದರಲ್ಲಿ ಈಶ್ವರನ ಸ್ವರೂಪವನ್ನ ವಿಸ್ತಾರವಾಗಿ ನಮಗೆ ವಿವರಿಸಿದ್ದಾನೆ. ಈಶ್ವರ ಅಂದ್ರೆ ಯಾರು? ಹಾಗೆ
ಭಕ್ತಿ ಯೋಗ, ವೈದಿಕ ಭಾಷೆಯಲ್ಲಿ ಉಪಾಸನಾ ಯೋಗ ಎಂಬುದಾಗಿ ಕರೀತಾರೆ. ಪ್ರಚಲಿತವಾದಂತಹ ಭಾಷೆಯಲ್ಲಿ ಅದನ್ನ ಭಕ್ತಿ ಯೋಗ ಎಂಬುದಾಗಿ ಕರೀತಾರೆ. ಅಂದ್ರೆ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ ಎಂಬ ಮಾತಿಗೆ ಅರ್ಥ ಕರ್ಮಯೋಗ, ಉಪಾಸನಾ ಯೋಗ ಮತ್ತು ಜ್ಞಾನ ಯೋಗ ಇವೆಲ್ಲವನ್ನು ಸೇರಿಸಿ ಭಕ್ತಿ ಯೋಗ ಎಂಬುದಾಗಿ 12ನೇ ಅಧ್ಯಾಯದಲ್ಲಿ ಅವನು ಸ್ಪಷ್ಟಪಡಿಸ್ತಾನೆ. ಆದರೆ ನಮ್ಮ ಒಂದು ತಿಳುವಳಿಕೆಗಾಗಿ ಈಶ್ವರ ಸ್ವರೂಪ ವರ್ಣನೆ, ಉಪಾಸನಾ ಯೋಗ ಅಂದ್ರೆ ಭಕ್ತಿ ಅಂದ್ರೆ ಏನು, ಭಕ್ತರ ಲಕ್ಷಣಗಳೇನು, ಈ ಮುಂತಾದ ವಿಷಯಗಳನ್ನ ವಿವರಿಸಿದ್ದು ಕಾಣುತ್ತೆ. ಇನ್ನು ಮೂರನೇದಾಗಿ ಈಶ್ವರನ ಅನುಗ್ರಹ, ಹೇಗೆ ಪ್ರಥಮ ಷಟ್ಕದಲ್ಲಿ ಪುರುಷ ಪ್ರಯತ್ನವನ್ನ ಹೇಳಿದನೋ ಮಧ್ಯಮ ಷಟ್ಕದಲ್ಲಿ ಈಶ್ವರ ಅನುಗ್ರಹದ ವಿಷಯವಾಗಿ ಅವನು ತಿಳಿಸುವುದನ್ನು ಕಾಣುತ್ತೇವೆ. ಭಗವಂತನಿಗೆ ಶರಣು ಹೊಂದು, ಈಶ್ವರನ ಕೃಪೆಯಿಂದಲೇ ನಿನಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ, ಈ ಎಲ್ಲ ಮಾತುಗಳನ್ನ ನಾವು ಕಾಣ್ತೇವಲ್ಲ. ಈಶ್ವರ ಸ್ವರೂಪ ಅಂತ ಹೇಳಿದ್ರೆ ಏನು, ಈಶ್ವರ ಅಂದ್ರೆ ಯಾರು? 7ನೇ ಅಧ್ಯಾಯದಿಂದ ಅವನು ಆರಂಭ ಮಾಡಿದ್ದಾನೆ ಈ ವಿಷಯವನ್ನು. 8ರಲ್ಲಿಯೂ 9ರಲ್ಲಿ 10ರಲ್ಲಿ 11ರಲ್ಲಿ 12ರಲ್ಲಿ ಎಲ್ಲ ಅಧ್ಯಾಯಗಳಲ್ಲಿಯೂ ಈಶ್ವರ ಸ್ವರೂಪದ ಬಗ್ಗೆ ತಿಳಿಸಿಕೊಡ್ತಾನೆ. 7ನೇ ಅಧ್ಯಾಯದಲ್ಲಿ ಅವನು ಅಷ್ಟಧಾ ಪ್ರಕೃತಿ ಮತ್ತು ಪರಾಪ್ರಕೃತಿ ಈ ಎರಡೂ ಕೂಡ ಸೇರಿದ್ದು ಈಶ್ವರನ ಸ್ವರೂಪ ಎಂಬುದಾಗಿ ಹೇಳ್ತಾನೆ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿ ರಷ್ಟಧ. ಈ ಅಷ್ಟಧಾ ಪ್ರಕೃತಿನ ಅಪರಾ ಪ್ರಕೃತಿ ಅಂತ ಕರೆದಿದ್ದಾನೆ. ಲೋವರ್ ನೇಚರ್ ಅಂತ ಹೇಳ್ತಾರೆ. ಭಗವಂತನ ಕೆಳಮಟ್ಟದ ಸ್ವಭಾವ. ಕೆಳಮಟ್ಟದ ಸ್ವಭಾವ ಅಂದ್ರೇನು? ಅಸ್ವತಂತ್ರವಾದುದು, ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಪ್ರಕೃತಿ, ಮೂಲ ಪ್ರಕೃತಿ ಅಥವಾ ಮಾಯಾ ಎಂಬುದಾಗಿ ಕರೀತಾರೆ. ಮೂಲ ಪ್ರಕೃತಿಯನ್ನೇ ಅಷ್ಟಧಾ ಎಂಬುದಾಗಿ ವಿಸ್ತಾರವಾಗಿ ಹೇಳಿದ್ದಾನೆ ಅಷ್ಟೆ. ಹಾಗೂ ಜೀವಭೂತಾಂ ಮಹಾಬಾಹು ಯಯೇದಂ ಧಾರ್ಯತೆ ಜಗತ್, ಚೈತನ್ಯ ಪ್ರಕೃತಿ, ಚೈತನ್ಯ ಸ್ವರೂಪ. ಚೇತನ ಅಂದ್ರೆ ಪುರುಷ ಎಂಬುದಾಗಿ ಕರೀತಾರೆ, ಮತ್ತು ಪ್ರಕೃತಿ ಇದೆರಡೂ ಸೇರಿದ್ದು ಈಶ್ವರನ ಆಗಿರುತ್ತೆ ಅಂತ ಹೇಳ್ತಾ, ಕಾರಣ ರೂಪದಿಂದ ಪುರುಷ ಪ್ರಕೃತಿಯಾತ್ಮಕನಾದವನು ಈಶ್ವರನು, ಕಾರ್ಯರೂಪದಿಂದ ಅವನೇ ಜಗತ್ತು ಜೀವನಾಗಿ ಪ್ರಕಟ ಆಗಿದ್ದಾನೆ ಅಂತ. ಮತ್ತಃ ಪರತನಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಹೊರತಾಗಿ ಈ ಸೃಷ್ಟಿಯಲ್ಲಿ ಯಾವುದೂ ಇರೋದಿಲ್ಲ ಅಂತ. ಇಲ್ಲ, ನನಗಿಂತ ಅಂತ ಹೇಳುವಾಗ ಪುರುಷ ಮತ್ತು ಪ್ರಕೃತಿಗಿಂತ ಹೊರತಾಗಿ ಈ ಸೃಷ್ಟಿಯಲ್ಲಿ ಬೇರೆ ಏನೇನೂ ಇಲ್ಲ ಎಂಬುದಾಗಿ. ನಮಗೆ ಅರಿವನ್ನ ಪ್ರದಾನ ಮಾಡಿರತಕ್ಕಂಥದ್ದು ಪುರುಷ ತತ್ವ. ಆ ಅರಿವಿನ ಸಹಾಯದಿಂದ ನಾವೇನು ಕ್ರಿಯೆಯನ್ನ ಮಾಡ್ತೇವೋ, ಶರೀರಾದಿಗಳು ಮತ್ತು ಬಾಹ್ಯ ಪ್ರಪಂಚ, ಇವೆಲ್ಲವೂ ಅಪರಾ ಪ್ರಕೃತಿ ಅಥವಾ ಅವನ ಮಾಯಾಶಕ್ತಿ ಎಂಬುದಾಗಿ ಕರೆಯಲ್ಪಡುತ್ತೆ. ಇದಕ್ಕಿಂತ ಹೊರತಾಗಿ ಇನ್ನೇನು ಸೃಷ್ಟಿಯಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾ ಈಶ್ವರ ಸ್ವರೂಪವನ್ನ ಅಲ್ಲಿ ತಿಳಿಸಿದ್ದು ಕಾಣುತ್ತೆ. ಇನ್ನು 8ನೇ ಅಧ್ಯಾಯಕ್ಕೆ ಬಂದಾಗ ಈಶ್ವರ ಸ್ವರೂಪವನ್ನು ಹೇಗೆ ಹೇಳ್ತಾನೆ? 6 ವಿಧದ ಪಾರಿಭಾಷಿಕ ಶಬ್ದವನ್ನು ಬಳಸ್ತಾನೆ. ಕಿಂ ತದ್ಬ್ರಹ್ಮ, ಕಿಮಧ್ಯಾತ್ಮಂ, ಹಾಗೆ ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ, ಅಧಿಯಜ್ಞ ಕಥಂ ಕೋತ್ರ. ಈ ರೀತಿ 6 ಸಂಗತಿಗಳನ್ನು ವರ್ಣಿಸಿದ್ದಾನೆ. ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ
ಅಧಿದೈವ, ಅಧಿಯಜ್ಞ. ಈ 6 ಪಾರಿಭಾಷಿಕ ಶಬ್ದಗಳನ್ನು ವರ್ಣಿಸುವುದರ ಮೂಲಕ ಭಗವಂತನ ಬೇರೆ ಬೇರೆ ಅಭಿವ್ಯಕ್ತಿಗಳನ್ನು, ಒಂದೇ ಪರಬ್ರಹ್ಮ ಪರಮಾತ್ಮ ತತ್ವ ಜೀವ ಸ್ವರೂಪದಲ್ಲಿ ಹೇಗಿರ್ತದೆ, ಸೃಷ್ಟಿಯಲ್ಲಿ ಹೇಗಿರ್ತದೆ, ಹಾಗೆ ಯಾವ ಕರ್ಮವನ್ನ ಮಾಡ್ತಾ ಕರ್ಮದ ಉಪಾಧಿಯ ಮೂಲಕ ಹೇಗೆ ತೋರಿಕೊಳ್ತಾನೆ, ಹೀಗೆ ಬೇರೆ ಬೇರೆಯಾಗಿ ವರ್ಣಿಸಿರು ಕಾಣಿಸುತ್ತೆ. ಇಲ್ಲಿಯೂ ಕೂಡ ಈಶ್ವರ ಸ್ವರೂಪದ ವರ್ಣನೆ ಬರುತ್ತೆ. ಆನಂತರ ಮುಂದುವರೆದು ಅವನು ಮರಣಕಾಲದಲ್ಲಿ ಭಗವಂತನ ಸ್ಮರಣೆಯ ವಿಷಯ ಕುರಿತಾಗಿ ವಿಸ್ತಾರವಾಗಿ 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ ಎಂಬುದಾಗಿ ಕ್ರಮಮುಕ್ತಿಯ ವಿಷಯವನ್ನು ವರ್ಣಿಸಿದ್ದಾನೆ. ಪುನಃ 9ನೇ ಅಧ್ಯಾಯಕ್ಕೆ ಬಂದರೆ ಈಶ್ವರ ಸ್ವರೂಪವನ್ನ 9 ಲಕ್ಷಣಗಳಿಂದ ವರ್ಣಿಸ್ತಾನೆ. ಈಶ್ವರನು ಸರ್ವವ್ಯಾಪಕನು, ಅವ್ಯಕ್ತನು, ಸರ್ವ ಆಧಾರನು, ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನನು, ಸೃಷ್ಟಿಸ್ಥಿತಿ ಲಯಕರ್ತನು, ಅಸಂಗನು, ಅಕರ್ತನು, ಅಭೋಕ್ತನು ಎಂಬುದನ್ನ ಬಹಳ ಸುಂದರವಾಗಿ ಮಯಾತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಎಂಬ 4ನೇ ಶ್ಲೋಕದಿಂದ ಆರಂಭ ಮಾಡಿ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಎಂಬಲ್ಲಿವರೆಗೆ ವಿಸ್ತಾರವಾಗಿ ಭಗವಂತನ ಸ್ವರೂಪವನ್ನು ವರ್ಣಿಸಿದ್ದು ಕಾಣ. ಇನ್ನು 10ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ಕಾರ್ಯ ಪ್ರಪಂಚವನ್ನ ತೋರಿಸಿ ಭಗವದ್ ವಿಭೂತಿಯನ್ನ ಪರಿಚಯಿಸುವುದರ ಮೂಲಕವಾಗಿ ಭಗವಂತನ ಸ್ವರೂಪವನ್ನು ತಿಳಿಸಿಕೊಡ್ತಾನೆ. ಕಾರಣನಾಗಿರ್ಲಿ ಕಾರ್ಯನಾಗಿರ್ಲಿ ಎರಡೂ ಭಗವಂತನೇ. ಇದನ್ನ ಸ್ಪಷ್ಟಪಡಿಸೋದಕ್ಕೆ ವಿದ್ಯಾರಣ್ಯ ಮುನಿಗಳು ತಮ್ಮ ಪಂಚದಶಿಯಲ್ಲಿ ಒಂದು ಸುಂದರ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಬಿಳಿಯದಾದ ಬಟ್ಟೆ, ಶುದ್ಧವಾದಂತಹ ತೆಳ್ಳಗಿನ ಒಂದು ಬಿಳಿಯ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನ ಒಬ್ಬ ಕಲಾವಿದನಾದವನು ಮೊದಲು ಅದನ್ನ ಗಟ್ಟಿತನವನ್ನ ಅದಕ್ಕೆ ಕೊಡ್ತಾನೆ. ಮೊದಲು ಆ ಬಟ್ಟೆಯನ್ನ ತೊಳಿತಾನೆ, ಶುದ್ಧ ಮಾಡ್ತಾನೆ. ಅದರಲ್ಲಿರ್ತಕ್ಕಂತಹ ಧೂಳು ಮುಂತಾದವುಗಳನ್ನ ಹೋಗಲಾಡಿಸಿ ಅದನ್ನ ಚೆನ್ನಾಗಿ ತೊಳಿತಾನೆ ಬಟ್ಟೆ. ಅದಕ್ಕೆ ಧೌತ ಅಂತ ಕರೀತಾರೆ. ಬಿಳಿಯ ಬಟ್ಟೆಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಧೌತ ಅಂತ ಮಾಡ್ತಾನೆ. ಆಮೇಲೆ ಆ ಕಲಾವಿದ ಅದನ್ನ ಈ ಗಂಜಿಯಲ್ಲಿ, ಅನ್ನದ ಗಂಜಿಯೋ ಅಥವಾ ಬೇರೆ ಯಾವುದು ಸ್ಟಾರ್ಚ್ ಅಂತ ಕರೀತಾರೆ, ಅದರಲ್ಲಿ ಅದನ್ನ ನೆನೆಸಿ ಅದಕ್ಕೆ ಸ್ಟಿಫ್ನೆಸ್, ಗಟ್ಟಿತನವನ್ನು ಕೊಡ್ತಾನೆ. ಅದಕ್ಕೆ ಘಟ್ಟಿತ ಎಂಬುದಾಗಿ ಕರೀತಾರೆ. ಆಮೇಲೆ ಅದಕ್ಕೆ ಫ್ರೇಮ್ ಅನ್ನ ಫಿಕ್ಸ್ ಮಾಡಿ ಬಿಗಿಯಾಗಿ ಹಿಡಿದುಕೊಳ್ಳುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಪೆನ್ಸಿಲ್ನಿಂದ ಅವನು ಮಾರ್ಕ್ ಅನ್ನು ಮಾಡ್ತಾನೆ. ಅದಕ್ಕೆ ಲಾಂಛಿತ ಅಂತ ಹೇಳ್ತಾರೆ. ಲಾಂಛನ ಅಂದ್ರೆ ಗುರುತು ಮಾಡ್ಕೊಳ್ಳೋದು ಅಂತ. ಪರ್ವತ ಹೇಗೆ ಬರಬೇಕು, ನದಿ ಅಥವಾ ಕೆರೆ ಇದ್ರೆ ಅದು ಹೇಗಿರ್ಬೇಕು, ಮನೆಗಳಿದ್ರೆ ಹೇಗಿರ್ಬೇಕು, ಸೂರ್ಯೋದಯದ ಚಿತ್ರ ಹೇಗಿರ್ಬೇಕು, ಮನುಷ್ಯರು ಹೇಗಿರ್ಬೇಕು, ಎಲ್ಲವನ್ನು ಕೂಡ ಪೆನ್ಸಿಲ್ ಸ್ಕೆಚ್ ಅಂತ ಹೇಳ್ತಾರಲ್ಲ, ಆ ರೀತಿ ಸೂಕ್ಷ್ಮವಾಗಿ ಲಾಂಛನವನ್ನ ಅಥವಾ ಗುರುತನ್ನ ಮಾಡ್ಕೊಳ್ತಾನೆ. ಇದಕ್ಕೆ ಲಾಂಛಿತ ಅಂತ ಹೇಳ್ತಾರೆ. ಕೊನೆಯದಾಗಿ ಅದಕ್ಕೆ ಬಣ್ಣವನ್ನು ತುಂಬುತ್ತಾನೆ. ಒಂದೊಂದಕ್ಕೆ ಒಂದೊಂದು ಬಣ್ಣ. ಎಲೆಯಾಗಿದ್ರೆ ಹಸಿರು, ಅರುಣೋದಯದ ಬಣ್ಣ ಅದು ಕೆಂಪು. ಹಾಗೆ ಪ್ರಕೃತಿಯ ಬೇರೆ ಬೇರೆ ವಸ್ತುಗಳಿಗೆ ಆಯಾ ಬಣ್ಣಗಳನ್ನ ಅದು ತುಂಬುತ್ತಾನೆ. ಅಲ್ಲಿಗೆ ಚಿತ್ರ ಅನ್ನೋದು ಮುಗೀತು. 4 ಸ್ಟೇಜ್, 4 ಹಂತಗಳಲ್ಲಿ ಆ ಚಿತ್ರ ನಿರ್ಮಾಣ ಆಗುತ್ತೆ. ಧೌತ, ಘಟ್ಟಿತ, ಲಾಂಛಿತ ಹಾಗೂ ರಂಜಿತ ಅಂತ. ಬಣ್ಣ ತುಂಬುವುದಕ್ಕೆ ರಂಜಿತ ಎಂಬುದಾಗಿ, ರಂಜ್ ಅಂದ್ರೆ ಬಣ್ಣ ಎಂಬುದಾಗಿ ಅರ್ಥ. ರಂಗು ಅಂತ ಅದೇ ಶಬ್ದದಿಂದ ಬಂದಿರೋದು. ಆದ್ದರಿಂದ ಆ 4 ಹಂತಗಳಲ್ಲಿ ಚಿತ್ರ ನಿರ್ಮಾಣ ಹೇಗೆ ಆಗುತ್ತದೋ ಹಾಗೆ ಈ ಸೃಷ್ಟಿಯ ನಿರ್ಮಾಣ ಆಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ಮೊದಲನೇ ಹಂತ
ಶುದ್ಧ ಬ್ರಹ್ಮ. ಧೌತ ಎಂಬುದಾಗಿ ಏನ್ ಕರೀತಾರಲ್ಲ, ಬಿಳಿಯ ಬಟ್ಟೆ, ತೊಳೆದ ಒಣಗಿಸಿದ ಬಿಳಿಯ ಬಟ್ಟೆಯ ಹಾಗೆ, ಅದು ಯಾವುದೇ ಒಂದು ಸ್ಟಿಫ್ನೆಸ್, ಆಕಾರ ಇಲ್ಲದೆ, ಯಾವುದೇ ರೂಪ ಇಲ್ಲದೆ, ಯಾವುದೇ ಬಣ್ಣ ಇಲ್ಲದೆ, ಒಂದು ಅರ್ಥದಲ್ಲಿ ನಿರ್ಗುಣ ನಿರಾಕಾರ. ಉದಾಹರಣೆಯನ್ನ ನಾವು ಎಚ್ಚರಿಕೆಯನ್ನು ಗಮನಿಸಬೇಕು. ಬಟ್ಟೆಗೂ ಯಾವುದೋ ಒಂದು ಆಕಾರ ಇರ್ತದೆ ಅಂತ ಹೇಳ್ಬಹುದು, ಒಂದು ಬಣ್ಣವೂ ಇರ್ತದೆ ಅಂತ. ಹಾಗಲ್ಲ, ಇಲ್ಲಿ ದೃಷ್ಟಾಂತವನ್ನ ನಾವು ಸೀಮಿತವಾದಂತಹ ವ್ಯಾಪ್ತಿಗೆ ಒಳಪಡಿಸಿಕೊಂಡು ನೋಡ್ಬೇಕು. ಆದ್ರಿಂದ ನಿರ್ಗುಣ ನಿರಾಕಾರ ಬ್ರಹ್ಮವಸ್ತು ಏನಿದೆ, ಪರಬ್ರಹ್ಮ ಎಂಬುದಾಗಿ ಕರೀತಾರೆ, ಅದು ಧೌತ ಎನ್ನುವ ಮೊದಲನೇ ಹಂತ. ಅದರೊಟ್ಟಿಗೆ ಈ ಸ್ಟಾರ್ಚ್ ಅಥವಾ ಗಂಜಿ ಅಂತ ಏನು ನಾವು ಸೇರಿಸಿ ಅದರಲ್ಲಿ ಒಂದು ಗಟ್ಟಿತನವನ್ನು ನಿರ್ಮಾಣ ಮಾಡ್ತೇವೆ, ಅದು ಮಾಯಾ ಉಪಾಧಿ ಸಹಿತವಾದ ಬ್ರಹ್ಮ. ಆ ಶುದ್ಧ ಚೈತನ್ಯ ವಸ್ತು ಅಥವಾ ಬ್ರಹ್ಮವಸ್ತುಗೆ ಮಾಯಾ ಉಪಾಧಿ ಸೇರಿದಾಗ, ಮಾಯಾ ಉಪಾಧಿಯೊಂದೊಡನೆ ನೋಡಿದಾಗ, ನಾವು ಸೇರಿದಾಗ ಅಂದ್ರೆ ಬೇರೆ ಎಲ್ಲೋ ಇತ್ತು ತಂದು ಸೇರಿಸಿದ್ದೇವೆ ಅಂತ ಅರ್ಥ ಅಲ್ಲ. ಇದು ಯಾವಾಗಲೂ ಅವನ ಜೊತೆಗೆ ಇರತಕ್ಕಂತಹ ಶಕ್ತಿ ಅದು. ಆದ್ರೆ ಮಾಯಾ ಉಪಾಧಿ ಬಿಟ್ಟು ನೋಡಿದರೆ ಶುದ್ಧ ಚೈತನ್ಯ, ಮಾಯಾ ಉಪಾಧಿ ಸಹಿತ ನೋಡಿದಾಗ ಅದು ಸಗುಣವಾದ ಮಾಯೆ ಎನ್ನುವುದು ತ್ರಿಗುಣಾತ್ಮಿಕವಾದ ಶಕ್ತಿ, 3 ಗುಣಗಳು ಅದರಲ್ಲಿದೆ. ಆದ್ದರಿಂದ ನಿರ್ಗುಣ ನಿರಾಕಾರವಾದ ಬ್ರಹ್ಮವಸ್ತು ಸಗುಣ ನಿರಾಕಾರವಾಗ್ತದೆ. ಸಗುಣ ನಿರಾಕಾರವಾದ ಬ್ರಹ್ಮನಿಗೆ ಹೆಸರು ಈಶ್ವರ ಎಂಬುದಾಗಿ ಕರೀತಾರೆ. ಇನ್ನು ಮುಂದುವರೆದು ಸೃಷ್ಟಿಯನ್ನ ಮಾಡಬೇಕು ಎನ್ನತಕ್ಕಂತಹ ಇಚ್ಛೆ ಏನು ಉಂಟಾಗ್ತದೆ, ಜೀವಿಗಳ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನ ಕೊಡತಕ್ಕಂತಹ ಈ ಸೃಷ್ಟಿಯನ್ನ ಮಾಡಬೇಕು ಎನ್ನುವಂತಹ ಇಚ್ಛೆ ಉಂಟಾಗಿ ಸೂಕ್ಷ್ಮವಾಗಿ ಜೀವಿಗಳು ಪ್ರಕಟ ಆಗ್ತವೆ. ಸೂಕ್ಷ್ಮ ಪ್ರಪಂಚದ ಸೃಷ್ಟಿ ಆಗ್ತದೆ. ಸೂಕ್ಷ್ಮ ಪ್ರಪಂಚ ಅಂದ್ರೆ ಯಾವುದು? ಅಂತಃಕರಣ ಚತುಷ್ಟಯ, ಇಂದ್ರಿಯ ಪಂಚಕ ಅಂದ್ರೆ ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪಂಚಪ್ರಾಣ. ಈ ಸೂಕ್ಷ್ಮ ಶರೀರಗಳ ಸೃಷ್ಟಿ ಉಂಟಾಗ್ತದೆ. ಆ ಸೂಕ್ಷ್ಮ ಶರೀರಗಳಿಂದ ಒಡಗೂಡಿದ ಆ ಪರಬ್ರಹ್ಮನಿಗೆ ಹೆಸರು ಹಿರಣ್ಯ ಗರ್ಭ ಎಂಬುದಾಗಿ. ಹೇಗೆ ಚಿತ್ರಪಟದಲ್ಲಿ ಆತನು ಲಾಂಛಿತ ಎನ್ನುವ ಸ್ಟೇಜ್ಗೆ ಬರ್ತಾನೋ, ಪೆನ್ಸಿಲ್ ಸ್ಕೆಚ್ ಅಂತ ಮಾಡ್ತಾನೋ, ಹಾಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮನು ಸೂಕ್ಷ್ಮವಾದಂತಹ ರೂಪದಿಂದ ಪ್ರಕಟ ಆದಾಗ, ಜೀವಿಗಳ ರೂಪದಲ್ಲಿ, ಸೃಷ್ಟಿಯ ರೂಪದಲ್ಲಿ, ಹೇಗೆ ಅಲ್ಲಿ ಚಿತ್ರದಲ್ಲಿ ವೃಕ್ಷಗಳು, ಮನುಷ್ಯರು, ಪ್ರಾಣಿಗಳು ಪೆನ್ಸಿಲ್ ಸ್ಕೆಚ್ ಅಲ್ಲಿ ಮಾಡ್ತಾನೋ, ಹಾಗೆ ಸೂಕ್ಷ್ಮ ರೂಪದಲ್ಲಿ ಅದು ಪ್ರಕಟವಾಗ್ತದೆ. ಆ ಸೂಕ್ಷ್ಮ ರೂಪದಿಂದ ಪ್ರಕಟವಾಗುವ ಆ ಮಾಯಾಶಕ್ತಿಯಿಂದ ಒಡಗೂಡಿದ ಈ ಬ್ರಹ್ಮನಿಗೆ ಹೆಸರು ಹಿರಣ್ಯಗರ್ಭ. ಅಂದ್ರೆ ಬ್ರಹ್ಮನೇ ಈಶ್ವರನಾಗಿ ತದನಂತರ ಮುಂದುವರೆದು ಹಿರಣ್ಯಗರ್ಭನಾಗಿ ಪ್ರಕಟ ಆದನು. ಮುಂದುವರಿದು ಬಿಡಿ ಬಿಡಿಯಾದ ಸೃಷ್ಟಿ ಆಯಿತು. ಅದನ್ನ ವೇದಾಂತದ ಭಾಷೆಯಲ್ಲಿ ಪಂಚೀಕರಣ ಅಂತ ಕರೀತಾರೆ. ಪಂಚೀಕರಣ ಆದ ಮೇಲೆ ಸೂಕ್ಷ್ಮ ಪಂಚಮಹಾಭೂತಗಳು ಸ್ಥೂಲ ಪಂಚಮಹಾಭೂತಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆಗ ಶರೀರಗಳು ಉಂಟಾಯಿತು. ಈ ಬ್ರಹ್ಮಾಂಡವು ಹಾಗೂ ಪಿಂಡಾಂಡವು ಎರಡೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಪ್ರಕಟ ಆದವು. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಅಭಿಮಾನಿಯಾಗಿ ಆ ಪರಬ್ರಹ್ಮನಿಗೆ ವಿರಾಟ್ ಅಥವಾ ವಿಶ್ವರೂಪ ಅಂತ ಕರೆಯಲ್ಪಡುತ್ತೆ. ಹೇಗೆ ನಮ್ಮ ಚಿತ್ರದ ದೃಷ್ಟಾಂತದಲ್ಲಿ ರಂಜಿತ ಅಂದ್ರೆ ಏನು? ಬಣ್ಣವನ್ನು ಹಾಕಿದ ಸ್ಥಿತಿ. ಹಾಗೆ ಸೂಕ್ಷ್ಮವಾಗಿರತಕ್ಕಂಥ ಪ್ರಪಂಚ ಸ್ಥೂಲ ಪ್ರಪಂಚವಾಗಿ ಪ್ರಕಟ ಆಯಿತು. ನಾವು ಈಗ ಏನು ಕಾಣ್ತಾ ಇದ್ದೇವೆ, ಆ ಸ್ಥೂಲ ಪ್ರಪಂಚ
ಹಂತ ಹಂತವಾಗಿ ವಿಸ್ತಾರವಾದದ್ದು. ಬ್ರಹ್ಮನು ಮಾಯಾಶಕ್ತಿಯಿಂದ ಒಡಗೂಡಿ ಸೂಕ್ಷ್ಮ ಪ್ರಪಂಚವಾಗಿ ಪ್ರಕಟವಾಗಿ ನಂತರ ಸ್ಥೂಲವಾಗಿ ಹೊರಹೊಮ್ಮಿದ. ಈ ಕಲ್ಪನೆಯನ್ನ ನಾವು ಮನಸ್ಸಲ್ಲಿಟ್ಟುಕೊಂಡ್ರೆ ಶ್ರುತಿಯು ಕೂಡ ಸೃಷ್ಟಿ ಹೀಗೆ ಆಯ್ತು ಅಂತ ಹೇಳುತ್ತೆ. ಅಲ್ಲಿ ಹೇಳುವಂತಹ ಈಶ್ವರ, ಹಿರಣ್ಯಗರ್ಭ, ವಿರಾಟ್ ಇವೆಲ್ಲವೂ ಪರಬ್ರಹ್ಮದ ಬೇರೆ ಬೇರೆ ಹೆಸರುಗಳು ಅಷ್ಟೆ. ಬೇರೆ ಬೇರೆ ಉಪಾಧಿಯ ದೃಷ್ಟಿಯಿಂದ ಬೇರೆ ಬೇರೆ ಹೆಸರು. ಸ್ಥೂಲ ಪ್ರಪಂಚದ ಉಪಾಧಿಯ ದೃಷ್ಟಿಯಿಂದ ವಿರಾಟ್ ಅಥವಾ ವಿಶ್ವರೂಪ ಎಂಬುದಾಗಿ ಕರೀತಾರೆ. ಸೂಕ್ಷ್ಮ ಪ್ರಪಂಚದ ಉಪಾಧಿಯ ದೃಷ್ಟಿಯಿಂದ ಆ ಪರಬ್ರಹ್ಮನಿಗೆ ಹಿರಣ್ಯಗರ್ಭ ಅಥವಾ ಪ್ರಾಣಾತ್ಮ, ಮಹತ್ತತ್ವ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇನ್ನು ಮಾಯಾ ಉಪಾಧಿಯ ದೃಷ್ಟಿಯಿಂದ ಅವನಿಗೆ ಈಶ್ವರ, ಅಂತರ್ಯಾಮಿ ಎಂಬುದಾಗಿ ಕರೀತಾರೆ. ಮಾಯಾ ಉಪಾಧಿಯನ್ನು ಬಿಟ್ಟು ನೋಡಿದ್ರೆ ಅವನಿಗೆ ಶುದ್ಧ ಚೈತನ್ಯ ಅಥವಾ ಪರಬ್ರಹ್ಮ, ಪುರುಷ ಎಂಬುದಾಗಿ ಕರೀತಾರೆ. ಈಗ ಪ್ರಶ್ನೆ, ಎಲ್ಲೆಲ್ಲಿ ಪ್ರಪಂಚ ಇದೆಯೋ ದೃಷ್ಟಾಂತವನ್ನು ನೋಡೋಣ. ಎಲ್ಲೆಲ್ಲಿ ವೃಕ್ಷಗಳಿದೆಯೋ, ಎಲ್ಲೆಲ್ಲಿ ನದಿಗಳಿದೆಯೋ, ಎಲ್ಲೆಲ್ಲಿ ಪರ್ವತಗಳಿದೆಯೋ, ಎಲ್ಲೆಲ್ಲಿ ಮನುಷ್ಯರು ಮುಂತಾದವುಗಳು ಇದ್ದಾರೋ ಅಲ್ಲೆಲ್ಲ ಆ ಬಟ್ಟೆ ಅನ್ನುವಂಥದ್ದು, ಒಗೆದು ಒಣಗಿಸಿದ ಧೌತ, ಆ ಬಟ್ಟೆ ಅನ್ನುವಂಥದ್ದು ಇದೆಯೋ ಇಲ್ವೋ? ಇರ್ಲೇಬೇಕು. ಯಾಕೆ? ಆ ಬಟ್ಟೆಯ ಆಧಾರದ ಮೇಲೆಯೇ ಚಿತ್ರ ಬಿಡಿಸಿತ್ತು. ಎಲ್ಲೆಲ್ಲಿ ಯಾವ್ಯಾವ ಚಿತ್ರ ಇದೆಯೋ ಅಲ್ಲೆಲ್ಲ ಕಡೆಯೂ ಆಶ್ರಯವಾಗಿ, ಆಧಾರವಾಗಿ ಬಟ್ಟೆ ವ್ಯಾಪಿಸಿಕೊಂಡೇ ಇದೆ. ಮತ್ತೆ ಬಟ್ಟೆ ಅನ್ನೋದು ಆ ಚಿತ್ರಕ್ಕಷ್ಟೇ ಸೀಮಿತವಾಗಿಲ್ಲ, ಚಿತ್ರದ ವ್ಯಾಪ್ತಿಯನ್ನು ಮೀರಿದೆ. ಅವನು ಎಷ್ಟು ಫ್ರೇಮ್ ಹಾಕೊಂಡಿದ್ದಾನೋ ಅಷ್ಟಕ್ಕೆ ಚಿತ್ರ ಬಿಡಿಸಿದ್ದಾನೆ. ಫ್ರೇಮಿಂದ ಹೊರಗೆ ಕೂಡ ಚಿತ್ರ ಇದೆಯಲ್ಲ. ಹಾಗೆ ಎಲ್ಲೆಲ್ಲಿ ಸೃಷ್ಟಿ ಇದೆಯೋ ಅಲ್ಲೆಲ್ಲ ಆಶ್ರಯವಾಗಿ ಭಗವಂತ ಇದ್ದಾನೆ. ಸತ್ಸ್ವರೂಪದಿಂದ, ಸಚ್ಚಿತ್ ಸ್ವರೂಪದಿಂದ, ಸಚ್ಚಿದಾನಂದ ಸ್ವರೂಪದಿಂದ ಅವನು ಆಶ್ರಯವಾಗಿ ಈ ಸೃಷ್ಟಿಗೆ ಇದ್ದಾನೆ. ಅಷ್ಟೇ ಅಲ್ಲ, ಕಾಣುವ ಸೃಷ್ಟಿಯನ್ನು ಮೀರಿಯೂ ಇದ್ದಾನೆ. ಹಾಗೆಂಬುದಾಗಿ ಪುರುಷ ಸೂಕ್ತದಲ್ಲಿ ನಾವು ನೋಡಿದ್ದೇವೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಎಂಬುದಾಗಿ. ಕಾಣುವ ಸೃಷ್ಟಿ ಅಷ್ಟೇ ಅಲ್ಲ, ಇದು ಅವನ ಒಂದು ಪಾದ, ಒಂದು ಅಂಶ. ಅದನ್ನು ಮೀರಿದ ಪಾರಮಾರ್ಥಿಕ ಸ್ವರೂಪ ಎನ್ನುವಂಥದ್ದು ಇದೆ. ಸೃಷ್ಟಿಯೂ ಅವನೇ, ಸೃಷ್ಟಿಯನ್ನು ಮೀರಿಯೂ ಅವನೇ. ಇದು ಸನಾತನ ಧರ್ಮದಲ್ಲಿ ಈಶ್ವರನ ಬಗ್ಗೆ ಹೇಳಿರುವಂತಹ ಮಾತು. ಈಶ್ವರನ ಸ್ವರೂಪವನ್ನು ಹುಡುಕುತ್ತಾ ಎಲ್ಲ ಮತಧರ್ಮದವರೂ ಕೂಡ ಚಿಂತನೆ ನಡೆಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಅದು ತರ್ಕದ ವರೆಗೆ ನಿಲ್ಲುವಂತಹ ಮಾತುಗಳು ಆಗೋದೇ ಇಲ್ಲ. ಕೇವಲ ನಿಮಿತ್ತ ಕಾರಣನಾಗಿ ಈಶ್ವರನನ್ನು ಇಟ್ಟುಕೊಂಡು ಸೃಷ್ಟಿಯನ್ನು ಮಾಡಿದ ಅಂತ ಹೇಳ್ತಾರೆ. ಅನೇಕ ಪ್ರಶ್ನೆಗಳು ಬಂದುಬಿಡುತ್ತದೆ ಅಲ್ಲಿ. ಅವನು ಎಲ್ಲಿ ಕುಳಿತುಕೊಂಡು ಮಾಡಿದ ಸೃಷ್ಟಿಯನ್ನ? ಯಾವುದೋ ಒಂದು ಲೋಕದಲ್ಲಿ ಕುಳಿತುಕೊಂಡು ಮಾಡಿದ ಅಂತ. ಹಾಗಾದ್ರೆ ಅವನಿಗಿಂತ ಮುಂಚೆ ಲೋಕ ಯಾರು ಸೃಷ್ಟಿ ಮಾಡಿದರು? ಅವನು ಕುಳಿತುಕೊಳ್ಳಿಕ್ಕೆ ಒಂದು ಜಾಗ ಬೇಕಲ್ಲ. ಆ ಜಾಗ ಅನ್ನುವಂಥದ್ದು ಮೊದಲೇ ಸೃಷ್ಟಿಯಾಗಿತ್ತ, ಅಥವಾ ಬರೀ ಕಲ್ಪನೆ? ಅದು ಇನ್ನೊಂದು ಸೃಷ್ಟಿ ಮಾಡಿದ ಅಂತ ಮಾಡ್ಲಿಕ್ಕೆ ಹೇತು ಏನು, ಕಾರಣ ಏನು? ಮತ್ತೆ ಸೃಷ್ಟಿಯನ್ನ ಮಾಡೋದಕ್ಕೆ ಮೂಲ ದ್ರವ್ಯವನ್ನು ಎಲ್ಲಿಂದ ತಂದ? ಉಪಾದಾನ ಕಾರಣ ಅಂತ ಬೇಕಲ್ಲ, ಮಣ್ಣು ಬೇಕಲ್ಲ ಕುಂಬಾರನಿಗೆ ಮಡಿಕೆ ಮಾಡ್ಲಿಕ್ಕೆ. ಅದು ಸೃಷ್ಟಿ ಎನ್ನುವಂತಹ ವಸ್ತು ಅವನಿಗಿಂತ ಭಿನ್ನವಾಗಿರೋದ್ರಿಂದ ಅದು ಎಲ್ಲಿಂದ ಬಂತು ಅಂತ ಹೀಗೆಲ್ಲ ಪ್ರಶ್ನೆಯನ್ನ ಮಾಡಿದರೆ ಅಲ್ಲಿ ಉತ್ತರ ಸಿಗುವಂಥದ್ದು ಇಲ್ಲ. ಉತ್ತರ ಒಂದೇ, ಬಾಯಿ ಮುಚ್ಚು ಅಂತ. ಹೆಚ್ಚು ಪ್ರಶ್ನೆಯನ್ನು ಮಾಡಬೇಡ, ಧರ್ಮ ಗ್ರಂಥಗಳಲ್ಲಿ ಏನು ಹೇಳಿದೆಯೋ
ಹಾಗೆ ಸುಮ್ಮನೆ ತಲೆಬಾಗಿ ಒಪ್ಪಿಕೋ. ಆದ್ರೆ ನಮ್ಮಲ್ಲಿ ಹಾಗೆ ಹೇಳಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಅತ್ಯಂತ ನಿಚ್ಚಳವಾಗಿದೆ. ಸೃಷ್ಟಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಭಗವಂತನಿದ್ದಾನೆ. ಆದ್ರಿಂದ ಭಗವಂತನ ದರ್ಶನಕ್ಕಾಗಿ ಒಬ್ಬ ವ್ಯಕ್ತಿ ವಿಶೇಷ ಪ್ರಯತ್ನವನ್ನ ಮಾಡುವ ಅವಶ್ಯಕತೆ ಇಲ್ಲ ಅಂತ. ದೃಷ್ಟಿಯನ್ನ ಸರಿ ಮಾಡಿಕೊಂಡರೆ ಆಯ್ತು. ಹಾಗಂತ ಭಗವಂತನನ್ನ ವಿಶೇಷ ರೂಪದಿಂದ ದರ್ಶನ ಮಾಡುವುದಕ್ಕೂ ಉಪಾಯವನ್ನು ಕೊಟ್ಟಿದ್ದಾರೆ. ಈಗ ಆ ಪರಬ್ರಹ್ಮ ಪರಮಾತ್ಮನು ಏನು ಈಶ್ವರನಾಗಿದ್ದಾನೆ, ಆ ಈಶ್ವರನು ಸರ್ವಶಕ್ತನೂ ಸರ್ವಜ್ಞನೂ ಸರ್ವ ಕಾರಣನು ಸರ್ವ ಅಂತರ್ಯಾಮಿಯು ಹೀಗೆಂಬುದಾಗಿ ನಾವು ಅವನ ಔಪಾಧಿಕವಾದ ರೂಪವನ್ನು ಹೇಳ್ತೇವೆ, ಸಗುಣ ಸ್ವರೂಪವನ್ನು ಹೇಳ್ತೇವೆ. ಅವನನ್ನ ಯಾವುದೇ ವಿಧದಿಂದ ಆರಾಧಿಸಿದರೆ ಉಪಾಸಿಸಿದರೆ ಆ ರೀತಿಯ ದರ್ಶನವನ್ನ ಅವನು ಕೊಡ್ತಾನೆ. ಇದನ್ನ ನಾವು ಅಲ್ಲಗಳೆಯೋದಿಲ್ಲ. ಅದಕ್ಕೆ ಉಪಾಯವನ್ನು ಕೂಡ ಸೂಚಿಸಿದ್ದಾರೆ. ಕೃಷ್ಣನ ದರ್ಶನವನ್ನ, ರಾಮನ ದರ್ಶನವನ್ನ ರಾಮಕೃಷ್ಣ ಪರಮಹಂಸರು ಮಾಡಿದರು. ಮಹಾರಾಷ್ಟ್ರದ ಸಂತರ ಚರಿತ್ರೆಯಲ್ಲಿ ವಿಠಲನ ದರ್ಶನ ಮಾಡಿರುವುದು, ಮಾತನಾಡಿರುವುದು ಹೀಗೆಲ್ಲ ಕಾಣ್ತೇವೆ. ಮೀರಾಬಾಯಿ ಮುಂತಾದವರು ಆ ಕೃಷ್ಣನ ದರ್ಶನವನ್ನು ಮಾಡಿದ್ದು, ಸೂರದಾಸರ ದರ್ಶನ ಮಾಡಿದ್ದು ಚರಿತ್ರೆಯಲ್ಲಿ ನಾವೇನು ಕಾಣ್ತೇವೆ ಹಾಗೆ ಭಗವಂತ ದರ್ಶನ ಕೊಡಬಲ್ಲ. ಆದ್ರೆ ಅಲ್ಲಿ ಇರತಕ್ಕಂಥ ಸಮಸ್ಯೆ ಏನು? ಒಂದು ದೇಶಕ್ಕೆ ಒಂದು ಕಾಲಕ್ಕೆ ಸೀಮಿತವಾದ ದರ್ಶನ. ಆ ಸಂದರ್ಭದಲ್ಲಿ ಒಂದು ದರ್ಶನ ಆಗುತ್ತದೆ, ಮತ್ತೆ ಅವನಿದೇ ಸಂಸಾರ ಪ್ರಪಂಚದಲ್ಲಿಯೇ ಬೀಳಬೇಕಾಗ್ತದೆ. ಯಾಕೆ? ಅದು ಭಗವಂತನ ಪರಸ್ವರೂಪ ಅಲ್ಲ. ಉಪನಿಷತ್ತೇ ಅದನ್ನು ಸ್ಪಷ್ಟಪಡಿಸುತ್ತಲ್ಲ. ಎನ್ ಮನಸಾನ ಮನುತಿ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಇದಂ ಎಂಬುದಾಗಿ ದೃಶ್ಯಕ್ಕೆ ಗೋಚರವಾಗುವ, ದೃಶ್ಯ ಗೋಚರವಾಗುವ ಅಥವಾ ಇಂದ್ರಿಯ ಗೋಚರವಾಗುವ ಅಥವಾ ಮನಸ್ಸಿಗೆ ಗೋಚರವಾಗುವ ಯಾವುದೇ ರೂಪವೂ ಕೂಡ ಬ್ರಹ್ಮವಲ್ಲ. ನೇ ನ ಇದಂ ಯದ್ ಉಪಾಸತೆ. ಇದಂ ಎಂಬುದಾಗಿ ಯಾವುದನ್ನ ನಾವು ಉಪಾಸನೆ ಮಾಡ್ತೇವೋ, ಕಂಡುಕೊಳ್ತೇವೋ, ಅದು ಯಾವುದೂ ಕೂಡ ಪರಬ್ರಹ್ಮವಲ್ಲ. ಹಾಗಂತ ಅದು ಭ್ರಮೆಯಲ್ಲ. ಸರ್ವಶಕ್ತನಾದ ಈಶ್ವರನಿಗೆ ಭಕ್ತನು ಇಚ್ಛಿಸಿದ ರೂಪದಿಂದ ಪ್ರಕಟವಾಗುವ ಸಾಮರ್ಥ್ಯ ಇದೆ, ಅದನ್ನಲ್ಲಗಳೆಯುವುದಿಲ್ಲ. ಆದ್ರೆ ಅದು ಹೈಯೆಸ್ಟ್ ಅಲ್ಲ ಅಷ್ಟೆ. ಹಾಗಾದ್ರೆ ಯಾವುದು ಶ್ರೇಷ್ಠವಾದದ್ದು? ಒಂದು ಎಲ್ಲೆಲ್ಲಿ ನಮ್ಮ ಮನಸ್ಸು ಅಲದಾಡ್ತದೋ ಅಲ್ಲೆಲ್ಲ ಈಶ್ವರ ದರ್ಶನ ಆಗಬೇಕು, ಅದು ಉತ್ತಮವಾದದ್ದು. ದೇವರ ಕೋಣೆಯಲ್ಲಿಯೋ ಅಥವಾ ದೇವಸ್ಥಾನದಲ್ಲಿಯೋ ಅಥವಾ ಇನ್ಯಾವುದೋ ಏಕಾಂತ ಸ್ಥಳದಲ್ಲಿಯೋ ಯಾವುದೋ ಒಂದು ವಿಶೇಷ ಕಾಲಕ್ಕೋ ಸೀಮಿತವಾದ ದರ್ಶನ ಅಲ್ಪವೇ ಇದು. ಎಲ್ಲೆಲ್ಲೂ ಭಗವದ್ ದರ್ಶನ ಆಗ್ತಾ ಇದ್ರೆ ಅದು ಉತ್ತಮ. ಅದಕ್ಕಿಂತಲೂ ಉತ್ತಮವಾದದ್ದು ಭಗವಂತನ ಅರೂಪ ದರ್ಶನ, ನಿರ್ಗುಣ ಸ್ವರೂಪ ಆತ್ಮಸ್ವರೂಪ ದರ್ಶನ, ಅಭೇದ ದರ್ಶನ. ಅದು ಕೊಟ್ಟ ಕೊನೆಯ ಹಂತ. ಏಕರೂಪ ಈಶ್ವರ ದರ್ಶನ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ವಿಶ್ವರೂಪ ಈಶ್ವರ ದರ್ಶನ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅರೂಪ ಈಶ್ವರ ದರ್ಶನ ಅಥವಾ ಅಭೇದ ದರ್ಶನ. ಹೀಗೆಂಬುದಾಗಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲೆಲ್ಲಿ ಮನಸ್ಸು ಹೋಗ್ತದೋ, ಎಲ್ಲೆಲ್ಲಿ ದೃಷ್ಟಿಯನ್ನು ಹಾಯಿಸ್ತೇವೋ, ಯಾವ್ಯಾವ ಶಬ್ದಗಳನ್ನು ನಾವು ಕೇಳ್ತೇವೋ, ಯಾವುದನ್ನು ಆಘ್ರಾಣಿಸ್ತೇವೋ, ಯಾವುದನ್ನು ಸ್ಪರ್ಶಿಸ್ತೇವೋ ಅದೆಲ್ಲವೂ ಭಗವಂತನೇ ಆಗಿ ನೋಡುವುದಾದ್ರೆ ಅವನ ಭಗವದ್ ದರ್ಶನಕ್ಕೆ ಯಾವುದೇ ಕೊರತೆ ಆಗಲ್ಲ. ವ್ಯವಹಾರ ಪ್ರಪಂಚದಲ್ಲಿ ತೊಡಗಿರುವಾಗಲೂ ಸದಾ ಕಾಲ
ಭಗವಂತನ ದರ್ಶನ ಅವನಿಗೆ ಆಗ್ತಾ ಇರ್ತದೆ. ಅದಕ್ಕೆ ಏನು ಉಪಾಯ ಮಾಡಬೇಕು? ಕೃಷ್ಣ ಹೇಳ್ತಾನೆ, ಉಪಾಯ ಏನೂ ಇಲ್ಲ, ಸರಿಯಾದ ಜ್ಞಾನ ಬೇಕು ಅಂತ ಹೇಳ್ತಾನೆ. ಈಶ್ವರ ಯಾರು ಅಂತ ಸರಿಯಾದ ಜ್ಞಾನ ಬೇಕು. ಎಲ್ಲಿ ಸಿಗುತ್ತೆ ಆ ಜ್ಞಾನ? ಅದು 7ನೇ ಅಧ್ಯಾಯದಲ್ಲಿ, 8ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ ಹೇಳಿದ್ದೇನಪ್ಪ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಈಶ್ವರನು ಎಂಬುದಾಗಿ ಹೇಳಿದ್ದೇನಲ್ಲ. ಈ ಸೃಷ್ಟಿಯ ಕಣ ಕಣದಲ್ಲೂ ವ್ಯಾಪಿಸಿರುವುದು ಎರಡೇ ಸಂಗತಿ. ಒಂದು ಅವನ ಏನು ಅಪರಾ ಪ್ರಕೃತಿ, ಇನ್ನೊಂದು ಅವನ ಪರಾಪ್ರಕೃತಿ. ತುಂಬಾ ಪ್ರಸಿದ್ಧವಾದ ಶ್ಲೋಕ ಇದೆಯಲ್ವಾ? ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಇರವು ಅರಿವು ಆನಂದ, ಅಸ್ತಿ ಭಾತಿ ಪ್ರಿಯಂ, ನಾಮರೂಪಂ. ಈ ಅಂಶ ಪಂಚಕಗಳಿಂದ ಸೃಷ್ಟಿ ನಿರ್ಮಾಣ ಆಗಿದೆ. ಜಗತ್ತು ಅಂದ್ರೆ ಏನು? ಈ 5 ಸಂಗತಿಗಳು ಇರೋದೇ ಜಗತ್ತು. ಇರವು ಅರಿವು ಆನಂದ ನಾಮ ರೂಪ. ಆದ್ಯತ್ರಯಂ ಬ್ರಹ್ಮರೂಪಂ. ಇರವು ಅರಿವು ಆನಂದ ಅನ್ನುವುದು ಬ್ರಹ್ಮರೂಪ. ನಾಮರೂಪ ಅನ್ನುವಂಥದ್ದು ಮಾಯೆಯ ರೂಪ. ಅದು ಆದ್ದರಿಂದ ನಾಮರೂಪಾತ್ಮಕವಾದ ಈ ಸೃಷ್ಟಿಯ ಹಿಂದೆ ಸಚ್ಚಿದಾನಂದ ಎನ್ನುವ ಆಶ್ರಯ, ಒಂದು ಆಧಾರ ಇದೆ. ಹೇಗೆ ಹೇಳೋದು? ಯಾವುದೋ ಒಂದು ವಸ್ತು ಇದೆ ಅಂತ ಹೇಳುವಾಗ ಆ ಇರುವಿಕೆ ಅನ್ನೋದು ಯಾರಿಗೆ ಸೇರಿತ್ತು? ಬ್ರಹ್ಮನಿಗೆ ಸೇರಿತ್ತು. ಆ ವಸ್ತುವಿನ ನಾಮರೂಪ ಮಾಯೆಗೆ ಸೇರಿದ್ದು. ಮಾಯೆ ಅಂದ್ರೆ ಏನು? ಅವನಿಗೆ ಶಕ್ತಿ. ಆದ್ದರಿಂದ ಸೃಷ್ಟಿಯಲ್ಲಿ ಸೂರ್ಯನೋ, ಚಂದ್ರನೋ, ಗಾಳಿಯೋ, ಅಗ್ನಿಯೋ, ಪರ್ವತವೋ, ಮನುಷ್ಯನೋ, ವೃಕ್ಷವೋ ಅದೆಲ್ಲವೂ ಕೂಡ ಭಗವಂತನ ವಿವಿಧ ವೇಷಗಳಲ್ಲಿ ಪ್ರಕಟ ಆಗಿರುವಂಥದ್ದು. ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ಅವನದೇ ಅಂಗಾಂಗಗಳಿವೆಲ್ಲ. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ನಾವು ಹೇಳೋದು, ಭೂಃಪಾದೋ ಯಸ್ಯನಾಭಿರ್ ಯದಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾಶಿರೋದ್ಯೋರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗೋ ಗಂಧರ್ವ ದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ವಿಷ್ಣುಂ ಈಶಂ ನಮಾಮಿ. ಈಶ್ವರನಾದ ವಿಷ್ಣುವಿಗೆ ನಮಸ್ಕಾರ ಅಂತ. ಎಲ್ಲೆಲ್ಲಿ ಕನ್ಫ್ಯೂಷನ್ ಬರ್ತದೋ ಅಲ್ಲೆಲ್ಲ ತೆಗೆದು ಹಾಕಿದ್ದಾರೆ ಹಿರಿಯರು. ಆದ್ರೆ ನಾವು ಮಾತ್ರ ಈಶ್ವರ ಬೇರೆ ವಿಷ್ಣು ಬೇರೆ ಅಂತ ಹೇಳೋದು. ವಿಷ್ಣುಂ ಈಶಂ ನಮಾಮಿ. ಈಶ್ವರನಾದ ವಿಷ್ಣುವಿಗೆ ನಮಸ್ಕಾರ. ತ್ರಿಭುವನ ವಪುಷಂ. 3 ಲೋಕಗಳಲ್ಲಿ ವ್ಯಾಪಿಸಿರುವ ಶರೀರ. 3 ಲೋಕಗಳೇ ಅವನ ಶರೀರ. ಹೀಗೆಂಬ ಕಲ್ಪನೆಯನ್ನು ನಮಗೆ ನಮ್ಮ ಮುಂದಿಡುತ್ತೆ. ಅಂದ್ರೆ ಹೇಗೆ ಒಂದು ವೃಕ್ಷ ನಿಂತಿರುತ್ತೋ, ಆ ವೃಕ್ಷದ ಎಲೆಗಳಾಗ್ಲಿ, ಟೊಂಗೆಗಳಾಗ್ಲಿ, ಹಣ್ಣು ಫಲಗಳಾಗ್ಲಿ ಆ ವೃಕ್ಷಕ್ಕಿಂತ ಬೇರೆ ಅಲ್ವೋ? ಆ ವೃಕ್ಷವೇ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗಿದೆಯೋ, ಬೀಜವೇ ವೃಕ್ಷವಾಗಿ ಹೇಗೆ ಪ್ರಕಟವಾಗಿದೆಯೋ, ವೃಕ್ಷದ ಬೇರೆ ಬೇರೆ ಅಂಶಗಳು ಹಾಗೆ ಈ ಸೃಷ್ಟಿ ಅನ್ನುವಂಥದ್ದು ಭಗವಂತನ ಬೇರೆ ಬೇರೆ ಅಭಿವ್ಯಕ್ತಿ, ಹೊರತೋರಿಕೆ. ಅಲೆಗಳ ರೂಪದಲ್ಲಿ ಪ್ರಕಟ ಆಗಿರುವಂಥದ್ದು, ಸಮುದ್ರದ ರೂಪದಲ್ಲಿ ಪ್ರಕಟ ಆಗಿರುವಂಥದ್ದು ಆ ಒಂದೇ ನೀರು. ಹೇಗೋ ಹಾಗೆ ಸೃಷ್ಟಿ ಭಗವಂತನಿಗಿಂತ ಬೇರೆಯಲ್ಲ ಎಂಬುದನ್ನ ಮತ್ತೆ 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 ಮನಸ್ಸಿಗೆ ತಂದುಕೊಳ್ಳಬೇಕು. ಇದು 11ನೇ ಅಧ್ಯಾಯದ ಸಂಪೂರ್ಣ ವಿಷಯ, ವಿಶ್ವರೂಪ ದರ್ಶನ ಯೋಗ. ಅರ್ಜುನನಿಗೆ ಆ ದರ್ಶನವನ್ನು ಮಾಡಿಸ್ತಾನೆ ಭಗವಂತ. ವಿಶ್ವಂ ವಿಷ್ಣು ವಷಟ್ಕಾರ ಅಂತ ನಾವೇನು ಹೇಳ್ತೇವೋ ಆ ವಿಶ್ವವೇ ವಿಷ್ಣು ಎಂಬುದಾಗಿ ತೋರಿಸ್ತಾನೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಸೃಷ್ಟಿಯ ಕೆಲವೊಂದು ಅಂಶಗಳಲ್ಲಿ ಭಗವತ್ ತತ್ವವನ್ನು ಕಾಣುವ ಬುದ್ಧಿಯನ್ನ
ನಮಗೆ ಕೊಡ್ತಾನೆ. ದೇವರ ಕೋಣೆಯಲ್ಲಷ್ಟನ್ನೇ ದೇವರನ್ನು ನೋಡುವಂಥದ್ದಲ್ಲಪ್ಪ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ಶ್ರೇಷ್ಠತೆ, ದಿವ್ಯತೆ, ಮಹತ್ವತೆ, ಶ್ರೀ, ಕಾಂತಿ, ಶಕ್ತಿ ಇದೆಲ್ಲ ಕಾಣಿಸ್ತದೋ ಅಲ್ಲೆಲ್ಲ ಒಂದ್ಸಲ ನಮಸ್ಕಾರ ಮಾಡಿಬಿಡು. ಅಲ್ಲೆಲ್ಲ ಭಗವಂತನ ಆವಿರ್ಭಾವ. ಇದು ಸನಾತನ ಸಂಸ್ಕೃತಿ. ನಾವು ಎಷ್ಟು ಹೆಮ್ಮೆ ಪಡಬೇಕು, ಎಷ್ಟು ಸಂತೋಷ ಪಡಬೇಕು ಈ ಸುಂದರ ಸಂಸ್ಕೃತಿಯಲ್ಲಿ, ಈ ಒಂದು ವೈದಿಕ ಚಿಂತನೆಯಲ್ಲಿ ನಾವು ಹುಟ್ಟಿದ್ದೇವೆ ಅಂತ. ಆದ್ರೆ ವಿಪರ್ಯಾಸ ಏನಂದ್ರೆ ಇದು ಸಮಾಜಕ್ಕೆ ಸರಿಯಾಗಿ ಮುಟ್ಟಿಲ್ಲ. ಕಾಣುವ ಸೂರ್ಯನಲ್ಲಿ ಭಗವಂತನನ್ನು ಆರಾಧಿಸಲಿಕ್ಕೆ ಹೇಳುತ್ತೆ ನಮ್ಮ ಸನಾತನ ಧರ್ಮ. ಪ್ರತಿದಿನ ಬೆಳಿಗ್ಗೆ ಎದ್ದು ಅರ್ಘ್ಯವನ್ನ ಕೊಡುವುದು ಯಾರಿಗೆ? ಸೂರ್ಯದೇವನಿಗೆ ಮಾಡುವ ಪೂಜೆ ಅದು ಅಲ್ರಿ. ಸೂರ್ಯನಲ್ಲಿ ಎಲ್ಲಿದ್ದಾನೆ ದೇವರು? ಮಮ ತೇಜೋಂಶ ಸಂಭವಂ. ಆ ರೂಪದಲ್ಲಿ ನಾವು ಸೂರ್ಯನನ್ನು ನೋಡುವುದಾದ್ರೆ ದೇವರನ್ನ ಕಾಣ್ಲಿಕ್ಕೆ ನೂಕು ನುಗ್ಲಿ ಯಾಕೆ? ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ಸೂರ್ಯ ತದಾ ಸದಾ ಪಶ್ಯಂತಿ. ಯಾವಾಗ್ಲೂ ನೋಡ್ಬೋದು. ಭಾವನೆಯನ್ನು ತಂದುಕೊಳ್ಬೇಕು. ಬುದ್ಧಿಯಲ್ಲಿ ನಮ್ಗೆ ಆ ಸ್ಪಷ್ಟತೆ ಬೇಕು, ಹೃದಯದಲ್ಲಿ ಆ ಭಾವನೆ ಜಾಗೃತ ಮಾಡ್ಕೊಳ್ಬೇಕು. ಪ್ರಕೃತಿಯ ಕಣ ಕಣದಲ್ಲೂ ಕೂಡ ಆ ಈಶ್ವರ ತತ್ವವೇ ವ್ಯಾಪಿಸಿದೆ ಎಂಬುದು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೀರನ್ನು ಕುಡಿಯುವಾಗ ಒಂದು ಸಲ ನೆನಪಾದ್ರೆ ಸಾಕು, ಇದು ಭಗವಂತನ ವಿಭೂತಿ. ಹೆಚ್ಚೇಕೆ ನಮ್ಮ ಶರೀರದ ಅಂಗಾಂಗಗಳನ್ನೇ ಸ್ವಲ್ಪ ಗಮನಿಸಿದ್ರೆ ಸಾಕು, ಅವನ ವಿಭೂತಿ ಪ್ರಕಟವಾಗಿ ಬಿಡುತ್ತದೆ. ವೈದ್ಯರುಗಳೆಲ್ಲ ಹೇಳ್ತಾರೆ, ನಾವು ಚಿಕಿತ್ಸೆಯನ್ನು ಕೊಡುವಾಗ ಅಥವಾ ಆಪರೇಷನ್ಗಳನ್ನೆಲ್ಲ ಮಾಡುವಾಗ ಆ ಭಗವಂತನ ಮಹಿಮೆ ಅವಾಗ ನಮಗೆ ನೆನಪಾಗ್ತಾ ಇರ್ತದೆ. ಯಾಕಂದ್ರೆ ನಾವು ಮಾಡುವಷ್ಟು ಮಾಡ್ತೇವೆ, ಉಳಿದದ್ದು ಅವನೇ ನೋಡ್ಕೊಳ್ಬೇಕು ಅಂತ. ಆ ಕಾಂಪ್ಲಿಕೇಟೆಡ್ ಸಿಸ್ಟಮ್, ಈ ಶರೀರ ಅನ್ನುವ ವ್ಯವಸ್ಥೆ ಇಷ್ಟು ಸಂಕೀರ್ಣವಾಗಿದೆ, ಇದು ಸಾಮಾನ್ಯ ಮನುಷ್ಯನ ಬುದ್ಧಿಗೆ ನಿಲುಕುವಂಥದ್ದೇ ಅಲ್ಲ, ಅಥವಾ ಬುದ್ಧಿವಂತರಿಗೂ ನಿಲುಕುವಂಥದ್ದಲ್ಲ. ಆ ನರಗಳ ವ್ಯವಸ್ಥೆ, ರಕ್ತ ಪರಿಚಲನೆಯ ವ್ಯವಸ್ಥೆ, ಜ್ಞಾನ ಆಗುವ ರೀತಿ, ಈ ಪ್ರತಿಯೊಂದು ಕೂಡ ಅಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯು, ಪ್ರತಿಯೊಂದು ವಸ್ತುವು ಕೂಡ ಅವನ ವಿಭೂತಿಯನ್ನ, ಅವನ ಮಹಿಮೆಯನ್ನ ನಮಗೆ ನೆನಪಿಸ್ತದೆ. ಹಾಗೆ ನೋಡುವ ದೃಷ್ಟಿಯನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾನೆ ದೇವರು. ಅದು ಮುಂದಕ್ಕೆ ನಮಗೆ ವಿಶ್ವರೂಪ ದರ್ಶನವಾಗಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತದೆ. ಅದು 10ನೇ ಅಧ್ಯಾಯದ ಮುಖ್ಯವಾದ ವಿಷಯ. ಆರಂಭದಲ್ಲಿ ಏನಾಗ್ತದೆ ಅಂದ್ರೆ, ಭಗವಂತನು ಅವನ ಮೇಲೆ ಅನುಗ್ರಹ ಮಾಡ್ತಾನೆ, ಅರ್ಜುನ ಮೇಲೆ. ಆರಂಭದ 3 ಶ್ಲೋಕಗಳಲ್ಲಿ ಭಗವತ್ ತತ್ವ ಮತ್ತು ವಿಭೂತಿಯ ಪರಿಚಯವನ್ನ, ಭಗವತ್ ತತ್ವ ಮತ್ತು ವಿಭೂತಿಯ ಪರಿಚಯ ಭಗವಂತ ಮಾಡ್ತಾನೆ. ಭೂಯ ಏವ ಮಹಾಬಾಹು ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯ. ಅತ್ಯುತ್ತಮವಾದ ಗುರು ಯಾರು, ಅತ್ಯುತ್ತಮವಾದ ಶಿಷ್ಯ ಯಾರು, ಅತ್ಯುತ್ತಮವಾದ ಉಪದೇಶ ಯಾವುದು, ಇದು 3 ಅವನು ತಿಳಿಸಿಕೊಟ್ಟಿದ್ದಾನೆ. ಗುರುವಿನ ಲಕ್ಷಣ ಏನ್ ಹೇಳಿ? ಹಿತಕಾಮ್ಯ. ಶಿಷ್ಯನ ಹಿತವನ್ನ ಬಯಸುವವನೇ ಗುರು. ಅವನ ಆತ್ಯಂತಿಕ ಶ್ರೇಯಸ್ಸು. ಹಿತ ಬೇರೆ, ಸುಖ ಬೇರೆ. ಸುಖಕ್ಕೆ ಪ್ಲೆಜರ್ ಅಂತ ಹೇಳ್ತಾರೆ. ಆ ಸುಖವನ್ನ ಮಾತ್ರ ಬಯಸಿ ಇನ್ನೊಬ್ಬನಿಗೆ ಒಳಿತನ್ನ ಮಾಡೋದಾದ್ರೆ, ಹಿತವನ್ನ ಬಯಸದೇ ಇದ್ರೆ ಅವನು ನಿಜವಾದ ಶ್ರೇಯೋಕಾಂಕ್ಷಿ ಆಗೋಲ್ಲ. ಉದಾಹರಣೆ ಕೊಡ್ಬೇಕು ಅಂದ್ರೆ, ರೋಗಿಯೊಬ್ಬ ಬಂದಿದ್ದಾನೆ, ಅವನಿಗೆ ಕಹಿ ಔಷಧಿ ಕುಡಿಲಿಕ್ಕೆ ಮನಸ್ಸಿಲ್ಲ,
ಆಯ್ತಪ್ಪ ನಿನ್ಗೆ ಇಷ್ಟಪಟ್ಟಂತೆ ಮಾಡು ನೀನು ಅಂತ ಅವನ ಪಾಡಿಗೆ ಅವನನ್ನ ಸಂತೋಷಪಡಿಸಿ ಕಳಿಸಿದ್ರೆ ಅವನು ಒಳ್ಳೆ ವೈದ್ಯನಾಗ್ತಾನ? ಇಲ್ಲ. ಅವನ ಶ್ರೇಯಸ್ಸಿಗೆ ಏನು ಮಾಡಿದರೆ ಅವನಿಗೆ ಆರೋಗ್ಯ ಲಾಭ ಆಗತ್ತೆ ಅನ್ನೋದನ್ನು ಚಿಂತಿಸಿ ಅದು ಕಹಿ ಔಷಧಿಯಾದ್ರೂ ಕುಡಿಯುವ ರೀತಿಯಲ್ಲಿ ಹೇಳಿ ಅವನ ಉದ್ಧಾರವನ್ನು ಮಾಡಬೇಕು. ಆದ್ದರಿಂದ ಗುರುವಿನ ಲಕ್ಷಣ ಶಿಷ್ಯನ ಹಿತ, ಅವನ ಅತ್ಯಂತ ಎಲ್ಲ ರೀತಿಯ ಶ್ರೇಯಸ್ಸು, ಲೌಕಿಕ ಅಷ್ಟೇ ಅಲ್ಲ ಪಾರಮಾರ್ಥಿಕವನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಬೋಧನೆ ಮಾಡಬೇಕು. ಅಂಥ ಗುರು ಶ್ರೀಕೃಷ್ಣ ಸಿಕ್ಕಿದ್ದಾನೆ. ಇನ್ನು ಶಿಷ್ಯನ ಲಕ್ಷಣ ಏನು? ಪ್ರಿಯಮಾಣಾಯ. ಗುರುವಿನ ಉಪದೇಶವನ್ನ ಅವನು ಸ್ವೀಕರಿಸುವಾಗ ಆನಂದಿಸಬೇಕು, ಸಂತೋಷಿಸಬೇಕು, ಕೇಳುವುದನ್ನ ಇಷ್ಟಪಟ್ಟು ಕೇಳಬೇಕು, ಮತ್ತೆ ಮತ್ತೆ ಕೇಳೋದಕ್ಕೆ ಬಯಸಬೇಕು. ಅದು ಉತ್ತಮ ಶಿಷ್ಯನ ಲಕ್ಷಣ. ಶ್ರೇಷ್ಠ ಉಪದೇಶ ಯಾವುದು? ಪರಮಂ ವಚಃ. ಆ ಪರಬ್ರಹ್ಮ ವಿಚಾರವೇ ಶ್ರೇಷ್ಠವಾದ ಅಧ್ಯಾತ್ಮ ಚಿಂತನೆ, ಅದೇ ಶ್ರೇಷ್ಠವಾದಂತಹ ಮಾತು. ಪರಮಂ ವಚಃ, ಶ್ರೇಷ್ಠವಾದ ಮಾತು ಯಾವುದು ಅಂದ್ರೆ ಅಧ್ಯಾತ್ಮ ಚಿಂತನೆ ಅಂತ ಭಗವಂತ ಪರಿಚಯ ಮಾಡಿಕೊಟ್ಟು ಈ ಈಶ್ವರ ಜ್ಞಾನ ಅನ್ನೋದು ಎಷ್ಟು ವಿರಳ ಎಂಬುದಾಗಿ ಹೇಳ್ತಾನೆ. ಈಶ್ವರನ ಯಥಾರ್ಥ ಜ್ಞಾನ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ವಿವರಣೆಗಳು ಸಿಗುತ್ತೆ. ರಾಮಕೃಷ್ಣರು ದೃಷ್ಟಾಂತ ಕೊಟ್ಟ ಹಾಗೆ ಆನೆಯ ಬಾಲವನ್ನು ಇಟ್ಟುಕೊಂಡು ಅದು ತುಂಬಾ ತೆಳ್ಳ ಬಳ್ಳಿಯ ಹಾಗಿದೆ ಈಶ್ವರ, ಕಾಲನ್ನು ಹಿಡ್ಕೊಂಡು ಈಶ್ವರ ಕಂಬದ ಹಾಗಿದ್ದಾನೆ, ಸೊಂಡಿಲನ್ನು ಹಿಡ್ಕೊಂಡು ಹೀಗೆ ಇದ್ದಾನೆ, ಹೀಗೆ ಒಂದೊಂದು ಅಂಶದಿಂದ ಭಗವಂತನ ವರ್ಣನೆ ಮಾಡಿರುವಂಥದ್ದು ಎಲ್ಲ ಕಡೆಯಲ್ಲೂ ಕಾಣುತ್ತೆ. ಸಮಗ್ರವಾಗಿ ಭಗವಂತನ ಸ್ವರೂಪವನ್ನು ತಿಳಿದವರು ಅತ್ಯಂತ ವಿರಳ. ಎಷ್ಟರ ಮಟ್ಟಿಗೆ ವಿರಳ ಅಂದ್ರೆ ನಮೇ ವಿದು ಸುರಗಣಾ ಮಹರ್ಷಯ, ಎಲ್ಲಾ ಮಹರ್ಷಿಗಳು ಮತ್ತೆ ಸುರ ದೇವತೆಗಳ ಗಣವೂ ಕೂಡ ನನ್ನನ್ನು ಪೂರ್ಣವಾಗಿ ಅರಿತುಕೊಂಡಿಲ್ಲ ಅಂತ ಹೇಳ್ತಾನೆ. ಹಾಗಂತ ಅರಿತುಕೊಂಡಿಲ್ಲ ಅಂತ ಅರ್ಥ ಅಲ್ಲ, ಅರಿತುಕೊಂಡವರು ಇದ್ದಾರೆ. ಭಗವಂತನ ಯಥಾರ್ಥ ಸ್ವರೂಪವನ್ನ ಸಂಖ್ಯೆ ಕಡಿಮೆ ಅಂತ ಹೇಳ್ತಾನೆ. ಆದ್ರೆ ಅದಂತ ಸುವರ್ಣಾವಕಾಶ ನಿಮ್ಗೆ ಸಿಕ್ಕಿದೆ ಅರ್ಜುನ, ಭಗವಂತನ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡು ಧನ್ಯನಾಗ್ಲಿ. ಯಾಕಂದ್ರೆ ತುಂಬಾ ರ್ಯಾರೆಸ್ಟ್ ನಾಲೆಜ್ ಅಂತ ಹೇಳೋದಕ್ಕೆ ಹೊರಟಿದ್ದವನು. ಇದು ಅಪರೂಪದ ಜ್ಞಾನ, ಎಲ್ರಿಗೂ ಸಿಗುವಂತದ್ದಲ್ಲ ಅಂತ. ಯಾರಪ್ಪ ಭಗವಂತ ಅಂದ್ರೆ ಅನಾದಿ ಅಜಂ, ಹುಟ್ಟಿಲ್ಲದ, ಆದಿ ಇಲ್ಲದ, ಅಂತ್ಯವಿಲ್ಲದ ಈ ಲೋಕದ ಮಹೇಶ್ವರನಾದ ಆ ಪರಬ್ರಹ್ಮ ಪರಮಾತ್ಮ ಏನಿದ್ದಾನೆ ಅವನನ್ನು ಯಥಾರ್ಥವಾಗಿ ತಿಳಿದುಕೊಂಡರೆ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಆ ವಿವೇಕಿಯಾದ ಪುರುಷನು ಎಲ್ಲ ಪಾಪಗಳಿಂದ ಬಿಡೋಣ. ಎಲ್ಲ ಪಾಪ ಅಂದ್ರೇನು? ಅಜ್ಞಾನಕ್ಕಿಂತ ದೊಡ್ಡ ಪಾಪವೇ ಇಲ್ಲ. ಪಾಪಗಳ ಮೂಲ ತಾಯಿ ಬೇರು ಅಜ್ಞಾನ, ಅದು ನಿವೃತ್ತಿ ಆಯ್ತು ಅಂದ್ರೆ ಎಲ್ಲ ಪಾಪ ನಿವೃತ್ತಿ ಆದ ಹಾಗೆ. ಹೀಗೆಂಬುದಾಗಿ ಒಂದು ಪೀಠಿಕೆ ಕೊಟ್ಟ. 4ನೇ ಶ್ಲೋಕದಿಂದ ಆರಂಭ ಮಾಡಿ 7ನೇ ಶ್ಲೋಕದ ತನಕ ಸಂಕ್ಷಿಪ್ತವಾಗಿ ಭಗವಂತನ ಸ್ವರೂಪವನ್ನ ಮತ್ತು ಜ್ಞಾನದ ಫಲವನ್ನ ತಿಳಿಸ್ತಾನೆ. ಇಲ್ಲಿ ಭಗವಂತನ ಸ್ವರೂಪ ಅಂದ್ರೆ ವಿಭೂತಿಯ ರೂಪದಲ್ಲಿಯೇ ತಿಳಿಸ್ತಾನೆ. ಮೊದಲು 20 ಆಂತರಿಕ ಭಾವಗಳನ್ನು ಹೇಳ್ತಾನೆ. ಬುದ್ಧಿರ್ಜ್ಞಾನಮ ಸಮೋಹ ಕ್ಷಮಾ ಸತ್ಯಂ, ಈ ರೀತಿ 20 ಆಂತರಿಕವಾದ ಭಾವ, ಭವಂತಿ ಭಾವಾಭೂತಾನ, ಫೀಲಿಂಗ್ಸ್, ಒಳಗಡೆ ಆಗುವ ಫೀಲಿಂಗ್ಸ್ಗಳು ಏನು ಆಗ್ತದೆ ಅದು ಭಗವಂತನಿಂದಲೇ ಆಗ್ತದೆ ಅಂತ. ಆಂತರ ಪ್ರಪಂಚ, ಬಾಹ್ಯ ಪ್ರಪಂಚ ಅಂತ ಎರಡಿದೆ. ಹೊರಗಡೆಗೆ ತೋರುವ ಪ್ರಪಂಚ, ಮನಸ್ಸಿನಲ್ಲಿ ಬರುವ ಆಲೋಚನೆಯ ಪ್ರಪಂಚ. ಹೊರಗಡೆ ಪ್ರಪಂಚ ಮಾತ್ರ ಲೆಕ್ಕಕ್ಕೆ ತಗೊಳ್ತಾ ಇರ್ತೇವೆ ನಾವು. ಆ ಒಳಗಡೆಯ ಪ್ರಪಂಚವೂ ಯಾರದ್ದು? ಮನಸ್ಸಲ್ಲಿ ಬರುವಂತಹ ಆಲೋಚನೆಗಳು ಯಾವುದು? ಅದೆಲ್ಲದು ಭಗವಂತನೇ. ಹೀಗೆಂಬುದಾಗಿ ಜ್ಞಾನಿ ಭಾವಿಸಿಕೊಳ್ತಾನೆ, ಜ್ಞಾನಿ ಅರ್ಥ ಮಾಡಿಕೊಳ್ತಾನೆ. ಅಷ್ಟೇ ಅಲ್ಲ, ಬಾಹ್ಯ ಪ್ರಪಂಚವನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಮುಂದೆ ವಿಸ್ತಾರವಾಗಿ ಹೇಳಲಿಕ್ಕೆ ಉಂಟಲ್ಲ. ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನಮಸ್ತುತ. ಈ ನಿವೃತ್ತಿ ಮತ್ತು ಪ್ರವೃತ್ತಿ ಮಾರ್ಗದ ಮೂಲ ಪುರುಷರು ಯಾರಿದ್ದಾರೆ? ಸಪ್ತರ್ಷಿಗಳು ಹಾಗೂ 4 ಮನುಗಳು. 4 ಮನುಗಳು ಸನಕ ಸನಂದನ
ಸನತ್ ಕುಮಾರ್ ಅಂತ ಹೇಳ್ತಾರಲ್ಲ, ಅವರು ನಿವೃತ್ತಿ ಮಾರ್ಗ ಪ್ರವರ್ತಕರು. ಸಪ್ತರ್ಷಿಗಳು ಪ್ರವೃತ್ತಿ ಮಾರ್ಗ ಪ್ರವರ್ತಕರು. ಇವರನ್ನ ಚತುರ್ಮುಖ ಬ್ರಹ್ಮದೇವರು ಮೊದಲು ಸೃಷ್ಟಿಸ್ತಾನೆ. ಚತುರ್ಮುಖನನ್ನ ಪರಮಾತ್ಮ ಸೃಷ್ಟಿಸ್ತಾನೆ. ಚತುರ್ಮುಖ ಅಂದ್ರೆ ವೇದಾಂತದ ಭಾಷೆಯಲ್ಲಿ ಹಿರಣ್ಯಗರ್ಭ. ಅವನು ಹಿರಣ್ಯಗರ್ಭನನ್ನ ಸೃಷ್ಟಿಸ್ತಾನೆ. ಹಿರಣ್ಯಗರ್ಭದಲ್ಲಿ ರೂಪದಲ್ಲಿ ಇದ್ದುಕೊಂಡು ಮುಂದೆ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಇಲ್ಲಿ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ. ಬ್ರಹ್ಮ ಸೃಷ್ಟಿ ಮಾಡ್ದ ಅಂತ ಹೇಳಲ್ಲ, ನಾನೇ ಮಾಡ್ತಾನೆ. ಯಾಕೆಂದ್ರೆ ಆ ಹಿರಣ್ಯಗರ್ಭ ರೂಪದಲ್ಲಿ ಇದ್ದುಕೊಂಡಿರೋನು ಪರಮೇಶ್ವರನೇ, ಪರಮಾತ್ಮನೇ. ಅವರು ಮುಂದಿನ ಸೃಷ್ಟಿಯನ್ನು ಮಾಡ್ತಾರೆ. ಅವರು ಮುಂದಿನ ಸೃಷ್ಟಿಯನ್ನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಅವರು ರೂಪದಲ್ಲಿ ಇದ್ದುಕೊಂಡು ಪರಮೇಶ್ವರ ಮುಂದಿನ ಸೃಷ್ಟಿಯನ್ನು ಮಾಡ್ತಾನೆ. ಯೇಷಾಂ ಲೋಕ ಇಮಾಃ ಪ್ರಜಾಃ, ಅವರಿಂದ ಲೋಕ ಮತ್ತು ಪ್ರಜೆಗಳ ಸೃಷ್ಟಿಯಾಯಿತು. ಅಂದ್ರೆ ತಾನೇ ಜಗತ್ತಾಗಿ ಜೀವವಾಗಿ ಹೊರಹೊಮ್ಮಿದೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ, ನನ್ನ ವಿಭೂತಿಯನ್ನ, ಯೋಗವನ್ನ, ವಿಭೂತಿ ಅಂದ್ರೆ ಪ್ರಾಕಟ್ಯ, ಅವನ ವಿಶೇಷವಾದಂತಹ ಏನು ತೋರಿಕೆ, ಆ ತೋರಿಕೊಳ್ಳುವ ಕೆಪಾಸಿಟಿ, ಸಾಮರ್ಥ್ಯ ಏನಿದೆ ಅದನ್ನ ಯೋಗ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಅವನ ಮಾಯಾಶಕ್ತಿ. ವಿಭೂತಿ ಅಂದ್ರೆ ಪ್ರಕಟವಾಗಿರುವ ಬೇರೆ ಬೇರೆ ರೂಪಗಳು. ಇದೆರಡನ್ನೂ ಕೂಡ ತತ್ವತಃ ತಿಳಿಯೋದು. ತತ್ವತಃ ತಿಳಿಯೋದೆಂಬ ಮಾತಿಗೆ ಅರ್ಥ ಯಥಾರ್ಥವಾಗಿ ತಿಳಿಯೋದು. ತೋರುವ ಪ್ರಪಂಚವು ಭಗವಂತನೇ, ಆ ತೋರುವ ಸಾಮರ್ಥ್ಯವು ಅವನದ್ದೇ. ಅದೆರಡಕ್ಕೂ ಆಶ್ರಯವಾಗಿ ಪಾರಮಾರ್ಥಿಕವಾಗಿ ಅಸಂಗವಾಗಿ ಚೈತನ್ಯ ರೂಪದಿಂದ ಭಗವಂತ ಇದ್ದಾನೆ ಎಂಬುದನ್ನು ತಿಳಿದರೆ ಅವಿಕಂಪೇನ ಯೋಗೇನ ಯುಜ್ಯತೆ. ಅವಿಕಂಪೇನ ಯೋಗ ಅಂದ್ರೆ ಯಾವುದು? ಕಂಪನ ಇಲ್ಲದ ಯೋಗ, ಸ್ಥಿತಪ್ರಜ್ಞತ್ವ. ಆ ಸ್ಥಿತಪ್ರಜ್ಞನಾಗಿ ಯಾವಾಗಲೂ ಪರಮಾತ್ಮನಲ್ಲಿ ನೆಲೆ ನಿಲ್ಲುವ ರೂಪದ ಬ್ರಹ್ಮನಿಷ್ಠೆಯನ್ನ ಪಡೆದುಕೊಳ್ತಾನೆ. ಈ ವಿಷಯದಲ್ಲಿ ಸಂಶಯ ಮಾಡಬೇಡ. ಯಾಕೆ ಸಂಶಯ ಮಾಡಬೇಡ ಅಂದ್ರೆ ಮನುಷ್ಯನ ಬುದ್ಧಿ ಗೊತ್ತಿದೆ ಅವನಿಗೆ. ಹೇಳಲಿಕ್ಕೆಲ್ಲ ಚೆನ್ನಾಗಿದೆ, ಮಾಡ್ಲಿಕ್ಕೆ ಕಷ್ಟ ಆಯ್ತು. ಹಾಗಂತ ಮನಸ್ಸು ಯೋಚನೆ ಮಾಡುತ್ತೆ. ಆದ್ರಿಂದ ಪ್ರಾಮಾಣ್ಯ ಬುದ್ಧಿ ಇಟ್ಕೋ. ನನ್ನ ವಾಕ್ಯನಲ್ಲಿ ಪ್ರಾಮಾಣಿಕತೆಯನ್ನ ಇಟ್ಟುಕೋ. ಪ್ರಾಮಾಣ್ಯ ಬುದ್ಧಿ ಅಂದ್ರೇನು? ಇದು ಸತ್ಯವಾದದ್ದು. ಈ ಪ್ರಕಾರವಾಗಿ ನಾನು ತಿಳಿದುಕೊಂಡ್ರೆ ನನ್ನ ಸಂಸಾರ ಬಂಧ ನಿವೃತ್ತಿ ಆಗ್ತದೆ ಎನ್ನುವಂತಹ ಒಂದು ಆಲೋಚನೆ. ತದನಂತರ ಶ್ಲೋಕ ಸಂಖ್ಯೆ 8ರಿಂದ ಆರಂಭ ಮಾಡಿ 11ರ ತನಕ ಆ ವಿಶ್ವರೂಪ ಭಕ್ತರ ಲಕ್ಷಣವನ್ನ ಮತ್ತು ಭಕ್ತಿಯ ಫಲವನ್ನು ಹೇಳ್ತಾರೆ. ಆ ವಿಶ್ವರೂಪ ಭಕ್ತರು ಅಂದ್ರೆ ಯಾರು? ಯಾರಿಗೆ ಎಲ್ಲೆಲ್ಲೂ ಪರಮಾತ್ಮ ಕಾಣಿಸ್ತಾ ಇರ್ತಾನೋ ಅಂತವರು ವಿಶ್ವರೂಪ ಭಕ್ತರು. ಅಂದ್ರೆ ಒಂದು ಕ್ಷಣವೂ ಕೂಡ ಭಗವದ್ ದರ್ಶನದಿಂದ ಅವರು ವಂಚಿತರಾಗಿರಲ್ಲ. ನಮ್ದೆಲ್ಲ ಭಕ್ತಿ ಹೇಗಪ್ಪ ಅಂದ್ರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ದೇವರ ಜೊತೆ ಸಂಬಂಧ, ಸಂಜೆ ಒಂದು ಅರ್ಧ ಗಂಟೆ ದೇವರ ಜೊತೆ, ಅಷ್ಟು ಮಾಡಿದ್ರೆ ದೊಡ್ಡ ಪುಣ್ಯ ಅಂತ. ಅಷ್ಟು ಇರೋದಿಲ್ಲ. ದೇವರ ಜೊತೆ ಸಂಬಂಧ ಅನ್ನೋದೇ ಇಲ್ಲದೆ ಆವಾಗ ದೇವರ ಸ್ಮರಣೆ ಮಾಡ್ಕೊಳ್ಳೋದು. ಮತ್ತೆ ಬೇರೆ ಟೈಮಲ್ಲೆಲ್ಲ ಪ್ರಪಂಚದ ವಿಷಯವಾಗಿ ಮಾತು, ಕತೆ, ವ್ಯವಹಾರ, ಚಿಂತನೆ. ಇದು ಲೌಕಿಕರ ಸ್ವಭಾವ. ಅದು ನಿಜವಾದ ಪರಾಭಕ್ತರು, ವಿಶ್ವರೂಪ ಭಕ್ತರು ಯಾರಿದ್ದಾರೆ, ಮಚ್ಚಿತ್ತ ಮದ್ಗತಃ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತ, ಅವರಿಗೆ ಪರಮಾತ್ಮನ ಬಿಟ್ಟು ಬೇರೆ ಟಾಪಿಕ್ಕೇ ಇಲ್ಲ. ಮನಸ್ಸಿನಲ್ಲಿ, ಮಾತಿನಲ್ಲಿ, ಭಾವದಲ್ಲಿ, ಚಿಂತನೆಯಲ್ಲಿ ಪರಮಾತ್ಮ ತುಂಬಿಕೊಂಡಿರ್ತಾನೆ. ಅದಕ್ಕೆ ಕಾರಣ ಏನು? ಅವರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ. ಇದೆಲ್ಲದಕ್ಕೂ ಮೂಲ ಕಾರಣ ಪರಮಾತ್ಮನು. ಪರಮಾತ್ಮನಿಂದಲೇ ಎಲ್ಲ ನಡೀತಾ ಇದೆ. ಅವನಿಗಿಂತ ಹೊರತಾಗಿ ಇನ್ನೇನು ಇಲ್ಲಿ ಇಲ್ಲ ಎನ್ನುವುದು ನಿಚ್ಚಳವಾಗಿ ಗೋಚರ ಆಗ್ಬಿಟ್ಟಿದೆ. ಇತಿ ಮತ್ವಾ ಭಜಂತೆ, ಅದನ್ನ ತಿಳ್ಕೊಂಡು ನನ್ನನ್ನು ಭಜಿಸ್ತಾರೆ. ಆ ತಿಳುವಳಿಕೆ ಉಂಟಾಗಿದೆ. ಆದ್ರಿಂದ ಸತ್ಸಂಗದ ಮಹತ್ವ ಎಷ್ಟಿದೆ ಅನ್ನೋದು ನಾವು ಅರ್ಥಕೋಬೇಕು. ಈಗ ಭಗವದ್ಗೀತೆ ಅಧ್ಯಯನದಿಂದ ಏನ್ ಪ್ರಯೋಜನ? ಕೂತ್ಕೊಂಡು ಸಾಧನೆ ಮಾಡ್ಬಿಡೋಣ ಅಂತ ಹೇಳ್ತಾರೆ ಎಷ್ಟೋ ಜನ. ಹಾಗಲ್ಲ. ಭಗವಂತನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದರೆ ಸಾಧನೆ ಅನ್ನೋದು ಸರಿಯಾಗಿ ಆಗುತ್ತೆ. ಆದ್ದರಿಂದ ಈ ತಿಳುವಳಿಕೆ ಅನ್ನೋದು ಬಹಳ ಮುಖ್ಯ.
ಅಂತಹ ಭಕ್ತರಿಗೆ ನಾನೇನು ಕೊಡ್ತೇನೆ? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಸತತಯುಕ್ತರಾಗಿ ಪ್ರೀತಿಪೂರ್ವಕವಾಗಿ ನನ್ನನ್ನ ಭಜಿಸುವವರಿಗೆ ನಾನು ಬುದ್ಧಿಯೋಗವನ್ನು ನೀಡ್ತೇನೆ. ಬುದ್ಧಿಯೋಗ ಅಂದ್ರೆ ಜ್ಞಾನ ಯೋಗವನ್ನು ನೀಡ್ತೇನೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ. ಅವರ ಜ್ಞಾನವನ್ನು ನಾಶ ಮಾಡ್ತೀನಿ. ಹೇಗೆ? ಜ್ಞಾನದೀಪೇನ ಭಾಸ್ವತ. ಒಳಗಡೆಗಿರುವಂತಹ ಆ ಜ್ಞಾನ ಎನ್ನುವಂತಹ ದೀಪದ ಸಹಾಯದಿಂದ ಅಜ್ಞಾನ ಎನ್ನುವ ಕತ್ತಲೆಯನ್ನು ಹೋಗಲಾಡಿಸ್ತೇನೆ. ಈಶ್ವರ ಅದನ್ನು ಹೇಗೆ ಮಾಡ್ತಾನೆ? ಈಶ್ವರ ಜ್ಞಾನಕ್ಕೆ ಬೇಕಾದಂತಹ ಪರಿಸ್ಥಿತಿಯನ್ನು, ಜ್ಞಾನ ಪ್ರಾಪ್ತಿಗೆ ಬೇಕಾದಂತಹ ಚಿತ್ತಶುದ್ಧಿಯನ್ನು, ಪರಿಸ್ಥಿತಿಯನ್ನ, ಮತ್ತೆ ಜ್ಞಾನ ನೀಡುವ ಗುರುವನ್ನ ಆ ಭಕ್ತನಿಗೆ ಕಲ್ಪಿಸಿ ಅವನ ಅಜ್ಞಾನವನ್ನು ನಿವೃತ್ತಿ ಮಾಡ್ತಾನೆ. ಹೀಗೆಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಒಟ್ಟಿನಲ್ಲಿ ಆ ಪರಾಭಕ್ತನ ಅಜ್ಞಾನವನ್ನ ನಿವೃತ್ತಿ ಮಾಡುವ ಜವಾಬ್ದಾರಿ ದೇವರೇ ತೆಗೆದುಕೊಂಡಿದ್ದಾನೆ. ನಾನು ಅನನ್ಯವಾಗಿ ಭಗವಂತನ ಭಜಿಸ್ತಾ ಹೋಗ್ಬಿಟ್ರೆ ನಮ್ಮ ಅಜ್ಞಾನ ನಿವೃತ್ತಿಗೆ ಏನ್ ವ್ಯವಸ್ಥೆ ಆಗ್ಬೇಕು, ಯಾವಾಗ ಆಗ್ಬೇಕು ಅವನೇ ಮಾಡ್ತಾನೆ. ಜಾಸ್ತಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅಯ್ಯೋ, ನನ್ ಜ್ಞಾನ ಆಗ್ತಾ ಇಲ್ವಲ್ಲ, ಎಷ್ಟು ಮಾಡಿದ್ರು ನಾನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಎಲ್ರು ಏನೇನೋ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾರಲ್ಲ, ನನ್ನ ಕಥೆ ಏನು? ಹಾಗೆ ಯೋಚನೆ ಮಾಡುವ ಅವಶ್ಯಕತೆ. ಮಚ್ಚಿತ್ತ ಮದ್ಗತಃ ಪ್ರಾಣ ಬೋಧಯಂತ. ಈ ಗುಣಗಳನ್ನ ನಾವು ಅಳವಡಿಸಿಕೊಂಡ್ರು ಸಾಕು. 24/7 ಈಶ್ವರನ ಚಿಂತನೆಯನ್ನ ಮಾಡ್ತಾ ಇದ್ರೆ ಅವನೇ ಮಾರ್ಗವನ್ನು ತೋರಿಸ್ತಾನೆ. ಇಷ್ಟಾದ್ಮೇಲೆ 12ನೇ ಶ್ಲೋಕದಿಂದ ಅರ್ಜುನ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅರ್ಜುನ ಫಸ್ಟು ನಮಕವನ್ನು ಹೇಳ್ತಾನೆ, ನಂತರ ಚಮಕವನ್ನು ಹೇಳ್ತಾನೆ. ಮೊದಲು ಈಶ್ವರನನ್ನು ಸ್ತುತಿಸ್ತಾರೆ. ಕೃಷ್ಣ ನೀನು ಅಂಥವನು ಇಂಥವನು ಎಂಬುದಾಗಿ ಋಷಿಗಳೆಲ್ಲ ನಿನ್ನ ಹೊಗಳಿದ್ದಾರೆ. ಆದ್ರಿಂದ ನನಗೆ ಒಂದು ಕೆಲಸ ಮಾಡ್ತೀನಿ. ಚಮಕ ಶುರು ಮಾಡ್ತೀನಿ. ಏನು? ನನಗೆ ನಿನ್ನ ವಿಭೂತಿಯನ್ನ ಹೇಳು ಅಂತ ಹೇಳ್ತಾನೆ. ಅದು ಹೇಳಲಿಕ್ಕೆ ನೀನೇ ಸಮರ್ಥನ. ಬೇರೆ ಇನ್ಯಾರದ್ದೋ ಬಾಯಲ್ಲಿ ಕೇಳೋಕ್ಕಿಂತ ನಿನ್ನ ಬಾಯಲ್ಲೇ ನಿನ್ನ ವಿಭೂತಿಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್. ನಿನ್ನನ್ನು ಯಾವಾಗಲೂ ಚಿಂತಿಸೋದಕ್ಕೆ ನಾನು ನೀನು ಯಾವ್ಯಾವ ರೂಪವನ್ನು ಹೇಗೆ ತಿಳಿದುಕೊಳ್ಳಿ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ನ. ಯಾವ್ಯಾವ ಭಾವದಿಂದ ನಿನ್ನನ್ನು ಚಿಂತನೆ ಮಾಡ್ಲಿ, ಧ್ಯಾನ ಮಾಡ್ಲಿ. ವಿಸ್ತಾರವಾಗಿ ನಿನ್ನ ಯೋಗವನ್ನ ಮತ್ತು ವಿಭೂತಿಯನ್ನು ತಿಳಿಸು. ನನಗೆ ಎಷ್ಟು ಕೇಳಿದ್ರು ತೃಪ್ತಿ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಸುಂದರವಾದ ಮಾತು. ಭಗವಂತ ನಿನ್ನ ಮಹಿಮೆಯನ್ನ ಕೇಳಿದಷ್ಟು ಸಾಕಾಗಲ್ಲ, ಮತ್ತಷ್ಟು ಹೇಳು, ಮತ್ತಷ್ಟು ಹೇಳು. ನಾಸ್ತಿ ಮೇ ಅಮೃತಂ. ಆ ಅಮೃತವನ್ನ ಕುಡಿದಷ್ಟು ನನಗೆ ತೃಪ್ತಿ ಇಲ್ಲ. ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಮಹಾತ್ಮೆಯನ್ನ ನೆನಪು ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರೀತಿ ಇದೆಯಲ್ಲ, ಅದು ಅನುಪಮವಾದದ್ದು, ಅದು ಶ್ರೇಷ್ಠವಾದದ್ದು. ಸತ್ಸಂಗ ಅಂದ್ರೆ ಬೇರೆ ಏನೂ ಇಲ್ಲ, ಭಗವಂತನ ಮಹಿಮೆ ಹೇಳೋದೇ ಸತ್ಸಂಗ. ಭಗವದ್ಭಕ್ತರ ಮತ್ತು ಭಕ್ತಿಯ ಮಹಾತ್ಮೆಯನ್ನು ಹೇಳೋದೇ ಸತ್ಸಂಗ. ಎಷ್ಟು ಕೇಳಿದ್ರೂ ನನಗೆ ಸಾಕಾಗಲ್ಲಪ್ಪ ಭಗವಂತನ ಮಹಿಮೆ, ಎಷ್ಟು ದೊಡ್ಡ ಭಗವಂತ, ನನ್ನ ದೇವರು, ನನ್ನ ಪರಮಾತ್ಮ ಎಂಬುದಾಗಿ ಒಂದು ಪ್ರೀತಿ, ಸಂಬಂಧ ಆ ಪರಮಾತ್ಮನೊಟ್ಟಿಗೆ ಉಂಟಾಗಿದೆಯಲ್ಲ ಆ ಜೀವಕ್ಕೆ, ಧನ್ಯ ಜೀವ. ಆದ್ರಿಂದ ಅರ್ಜುನ ನನ್ನ ವಿಭೂತಿ ಅಂತ ಹೇಳ್ಕೊಳ್ತಾನೆ. ಪಾಂಡವಾನಾಂ ಧನಂಜಯ. ಆಮೇಲೆ ಶ್ಲೋಕ ಸಂಖ್ಯೆ 19ರಿಂದ ಆರಂಭ ಮಾಡಿ 42ರ ತನಕ ಅಧ್ಯಾಯ ಪರಿಸಮಾಪ್ತಿ ಆಗುವಲ್ಲಿವರೆಗೂ ಆ ವಿಭೂತಿ ವಿಷಯವಾಗಿ ಬರ್ತದೆ. ಆದ್ರೆ 39ನೇ ಶ್ಲೋಕಕ್ಕೆ ವಿಭೂತಿಯನ್ನು ಮುಗಿಸಿ ಆಮೇಲೆ ಆ ವಿಭೂತಿಯನ್ನ ಕಂಡುಕೊಳ್ಳುವ ಉಪಾಯವನ್ನ ತಿಳಿಸ್ತಾನೆ. ಆರಂಭದಲ್ಲಿ 29ನೇ ಶ್ಲೋಕದಲ್ಲಿ ಯೋಗವನ್ನು ಹೇಳ್ತಾನೆ. ಅವನು ಎರಡು ಕೇಳ್ಕೊಂಡಿದ್ದೆ, ವಿಭೂತಿಂಚ ಯೋಗಂಚ, ಎರಡು ಹೇಳುವಂತ. ಯೋಗ ಅಂದ್ರೆ ಭಗವಂತನ ಸಾಮರ್ಥ್ಯ. ಆ ಸಾಮರ್ಥ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಆತ್ಮಸ್ವರೂಪದಿಂದ ಇರುವಂಥದ್ದು.
ಮತ್ತು ಆ ಮಾಯಾಶಕ್ತಿಯಿಂದ ಜಗತ್ತಾಗಿ ಪ್ರಕಟಗೊಳ್ಳುವ ಸಾಮರ್ಥ್ಯವನ್ನು ಅವನೇನು ಹೊಂದಿದ್ದಾನೆ, ಅದೇ ಅವನ ಯೋಗ. ತದನಂತರ ಒಂದೊಂದೇ ವಿಭೂತಿಯನ್ನು ಹೇಳ್ತಾ ಹೋಗ್ತಾನೆ. ಏನು, ಆದಿತ್ಯಾನಾಮಹಂ ವಿಷ್ಣು ಮುಂತಾಗಿ ಹೇಳ್ತಾ ಹೋಗ್ತಾನೆ. ಕೆಲವರು ಅಹಮಾತ್ಮ ಗುಡಾಕೇಶ ಎನ್ನುವುದು ಅವನ ವಿಭೂತಿ ಎಂಬುದಾಗಿ ಹೇಳುವುದುಂಟು. ಅದು ಅವನ ಚಿತ್ಸ್ವರೂಪದ ವಿಭೂತಿ ಎಂಬುದಾಗಿ ಹೇಳುವುದುಂಟು. ಹೇಗೂ ಇರ್ಲಿ, ಒಟ್ಟಿನಲ್ಲಿ 78 ವಿಭೂತಿಗಳನ್ನು ಹೇಳ್ತಾ 39ನೇ ಶ್ಲೋಕದಲ್ಲಿ ವಿಷಯವನ್ನ ಪರಿಸಮಾಪ್ತಿ ಮಾಡ್ತಾನೆ, ಉಪಸಂಹಾರ ಮಾಡ್ತಾನೆ. ತದನಂತರ ಅರ್ಜುನ ವಿಸ್ತಾರವಾಗಿ ಹೇಳುವಂತ ಹೇಳಿದ್ನಲ್ಲ, ಅದಕ್ಕೆ ಹೇಳೋದು ಭಗವಂತ, ನನ್ನ ವಿಭೂತಿಯನ್ನ ಎಷ್ಟು ವಿಸ್ತಾರ ಮಾಡ್ಲಿ ಅರ್ಜುನ, ನಾಂತೋಸ್ತಿ, ಇದಕ್ಕೆ ಅಂತವೇ ಇಲ್ಲ, ಅಂತ ಎಂಡ್ ಇಲ್ಲ, ಪಾರವೇ ಇಲ್ಲ, ಅಗಾಧ ಅಪಾರವಾದ ವಿಭೂತಿ ಇದು. ಆದ್ರಿಂದ ಒಂದಿಷ್ಟು ಹೇಳಿದ್ದೇನೆ, ಏತು ಉದ್ದೇಶತಃ ಪ್ರೋಕ್ತ, ಸಂಕ್ಷೇಪವಾಗಿ ಒಂದಿಷ್ಟು ಏಕದೇಶವಾಗಿ ಹೇಳಿದ್ದೇನೆ. ನಿನಗೆ ಹೆಚ್ಚು ಬೇಕು ವಿಭೂತಿ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡು, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ, ಈ ಒಂದು ಅಳತೆಗೋಲಿಟ್ಟುಕೊಂಡು ನೀನೇ ಒಂದು ಪಟ್ಟಿ ಮಾಡು. ನಿಂಗೆ ಎಲ್ಲೆಲ್ಲಿ ಆ ರೀತಿ ಭಗವಂತನ ಅಂಶದಿಂದ ತೋರುವಂತಹ ಮಹಾತ್ಮೆ ಕಾಣಿಸ್ತದೋ ಅಲ್ಲೆಲ್ಲ ಒಂದು ನಮಸ್ಕಾರ ಮಾಡ್ಬಿಡು. ಹಾಗೆ ಎಲ್ಲೆಲ್ಲಿ ಮನಸ್ಸು ಹೋಗುತ್ತೋ ಅಲ್ಲೆಲ್ಲ ಅವನ ಮಹಿಮೆ ಮಹಾತ್ಮೆ ಕಾಣಿಸ್ತದೆ. ಆ ಭಾವ ಇಟ್ಟುಕೊಂಡು ನೋಡಿದ್ರೆ ಒಂದು ಇರುವೆ, ಒಂದು ಎರೆಹುಳ, ಒಂದು ಏನು ಪಕ್ಷಿ ಇರಬಹುದು, ಒಂದು ಪ್ರಾಣಿ ಇರಬಹುದು, ಅಥವಾ ಎತ್ತರದಿಂದ ಧುಮುಕಂತ ನೀರಿನ ಜಲಪಾತ ಇರಬಹುದು, ಮಳೆ ಇರಬಹುದು, ಗಾಳಿ ಇರಬಹುದು, ಎಲ್ಲವೂ ಅವನ ವಿಭೂತಿ. ದೇವಸ್ಥಾನದಲ್ಲಿ ಕಾಣತಕ್ಕಂತಹ ಭಗವದ್ ವಿಗ್ರಹ ದೇವಸ್ಥಾನ ಸಮೇತ. ನಮ್ಮ ಸಂಪ್ರದಾಯದಲ್ಲಿ ದೇವಸ್ಥಾನ ಒಂದು ಬೇರೆ, ದೇವರು ಒಂದು ಬೇರೆ. ಆಲಯ ಸಮೇತವಾಗಿ ದೇವರ ದರ್ಶನ ಮಾಡಬೇಕು. ಆಲಯವು ಭಗವಂತನ ಶರೀರ, ಅವನ ಗರ್ಭಗೃಹ ಅನ್ನೋದು ಹೃದಯ ಸ್ಥಾನಿ ಅನ್ನೋದು. ಹೃದಯದಲ್ಲಿ ಹೇಗೆ ಪರಮಾತ್ಮ ಇದ್ದಾನೋ ಹಾಗೆ ಅವನ ಪಾದ ಮುಂತಾದವುಗಳೆಲ್ಲ ದೇವಸ್ಥಾನದ ಹೊರಗಡೆ ಇರತಕ್ಕಂತಹ ಸ್ತಂಭಗಳು, ಧ್ವಜಸ್ತಂಭ ಇವುಗಳೆಲ್ಲ. ಹಾಗೆ ಸನಾತನ ಸಂಸ್ಕೃತಿ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಇಷ್ಟು ಹೇಳಿ, ಬಹಳಷ್ಟು ಹೇಳೋದು ಏನಿದೆ ಅರ್ಜುನ, ಯಾಕಂದ್ರೆ ಅದಕ್ಕೆ ಕೊನೆ ಇಲ್ಲ, ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಒಂದು ತಿಳ್ಕೊ, ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ತು. ಇಡೀ ಸೃಷ್ಟಿಯನ್ನ ನಾನು ಒಂದು ಅಂಶದಿಂದ ಹಿಡಿದಿಟ್ಟುಕೊಂಡಿದ್ದೇನೆ. ಎಂಥ ಪರಮಾತ್ಮ ನೋಡಿ. ಇಡೀ ಸೃಷ್ಟಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಕಣ. ಆ ಭಗವಂತನ ಮಹಿಮೆ ಎಷ್ಟಿರ್ಬೋದು. ಇಲ್ಲಿ ಬರೀ ಭೂಮಿ ಅಂತ ಮಾತ್ರ ಹೇಳ್ತಿಲ್ಲ, ನಾವು ಗ್ಯಾಲಕ್ಸಿ ಅಂತ ಹೇಳ್ತೇವಲ್ಲ, ಅಲ್ಲಿ ಎಷ್ಟೋ ಭೂಮಿಗಳಿವೆ. ಅದರ ಕಲ್ಪನೆ ಮಾಡ್ತಾ ಹೋದ್ರೆ ಅನೇಕ ಗ್ಯಾಲಕ್ಸಿಗಳಿವೆ. ಅಂತಹ ಬ್ರಹ್ಮಾಂಡ ಆ ಭಗವಂತನ ಮಹಾತ್ಮೆಯಲ್ಲಿ ಒಂದು ಧೂಳಿ ಕಣದ ಹಾಗೆ, ಒಂದು ಅಂಶ, ಒಂದು ಕಣದ ಹಾಗೆ. ಅವನೆಷ್ಟು ದೊಡ್ಡವನು, ಅವನು ಅಂತಿರೋ, ಅವಳು ಅಂತಿರೋ, ಅದು ಅಂತಿರೋ, ಅಂತಹ ಭಗವಂತನನ್ನ ಮತ್ತೆ ಮತ್ತೆ ಸ್ಮರಿಸುವ, ಅವನಿಗೆ ಶರಣಾಗುವ ಬುದ್ಧಿ ಭಗವಂತನೇ ಜೀವಕ್ಕೆ ಕೊಡಬೇಕು. ಯಾಕಂದ್ರೆ ಜೀವದ ಪಾಪಗಳು ಎಷ್ಟಿವೆ ಅಂದ್ರೆ ಭಗವಂತನಿಂದ ವಿಮುಖವನ್ನಾಗಿ ಮಾಡ್ತಾ ಇರುತ್ತದೆ. ಮಮ ಮಾಯಾ ದುರತ್ಯಯ ಅಂತ ಹೇಳ್ಕೊಂಡಿದ್ದಾನ, ನನ್ನ ಮಾಯೆ ದಾಟೋದು ಬಹಳ ಕಷ್ಟ ಇದೆ ಅಂತ. ಆದ್ರಿಂದ ಅವನ ಅನುಗ್ರಹದಿಂದಲೇ ಅವನ ಮಾಯೆಯನ್ನು ದಾಟುವ ಸಾಮರ್ಥ್ಯ ಭಗವಂತ ನಮಗೆಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ದಶಮೋಧ್ಯಾಯನು ವಿಭೂತಿ ಯೋಗದ ಜ್ಞಾನ ಯಜ್ಞಕ್ಕೆ ಸದ್ಯಕ್ಕೆ ನಾವು ಮಂಗಳವನ್ನು ಹಾಡುವ. ಇನ್ನು ಅವನ ಅನುಗ್ರಹದಿಂದಲೇ ಮುಂದಿನ ತಿಂಗಳು ಏಕಾದಶ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವನ್ನ ತಿಂಗಳ ಕೊನೆಯ ಭಾಗದಲ್ಲಿ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ,
ಈ ಸತ್ಸಂಗದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಹರಿಗುರುಗಳ ಅನುಗ್ರಹ ಉಂಟಾಗಲಿ, ಭಗವದ್ಭಕ್ತಿ ಪಥದಲ್ಲಿ ನಮ್ಮನ್ನ ಅವನು ಕರೆದುಕೊಂಡು ಹೋಗಲಿ ಅಂತ ಆ ಈಶ್ವರನಲ್ಲೇ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.